ಯಾವ ನಿರ್ಲಕ್ಷಿತ ಮಕ್ಕಳು ಜೀವನದಲ್ಲಿ ಭವಿಷ್ಯನೇ ಇಲ್ಲ ಅಂತ ಅಂದುಕೊಳ್ತಾರೋ, ಕಲಿಯುವ ಮನೆಯಲ್ಲಿ ಅವರಿಗೊಂದು ಭವಿಷ್ಯ ಇದೆ, ಅವರಿಗೊಂದು ಜೀವನ ಇದೆ. ಆ ಕಲಿಯುವ ಮನೆಯ ಸೂತ್ರಧಾರರಾದ ಅನಂತಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ದಣಿವಾಗೋದಿಲ್ವಾ ಅನ್ಸುತ್ತೆ ನಿಮ್ದೆಲ್ಲ ಪ್ರಯತ್ನಗಳನ್ನು ನೋಡುವಾಗ? ಮಕ್ಕಳ ಮುಖ ನೋಡಿದಾಗ ದಣವಾಗಲ್ಲ. ಹೆಂಗ್ ಶುರು ಆಯ್ತು ಜರ್ನಿ? ಇಂಜಿನಿಯರ್ ಆಗಿದ್ದವ್ರು ನೀವು, ಬೇಕು ಅನ್ಕೊಂಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಮಾಡ್ಕೋಬೋದಿತ್ತು. ಅದೇನೋ ಒಂದು ತೃಪ್ತಿ ಇರಲಿಲ್ಲ, ಒಂದು ಕೊರತೆ ಇರ್ತಾನೆ ಇರ್ತಿತ್ತು. ನಾನು ನಾರ್ಮಲ್ ಆಗಿ ಹಾಕಿಲ್ಲ, ಕೆಲಸ ಮಾಡಿ 4 ಕಡೆ ಬಿಟ್ಟಿದ್ದೀನಿ. ಏನಂತೀರಿ ಇಂಡಿಯನ್ ಎಜುಕೇಶನ್ ಸಿಸ್ಟಮ್? ಆ ಎಜುಕೇಶನ್ ಟೋಟಲಿ ಫ್ಲಾಪ್ ನಮ್ದು. ಒಂದು ಗುಡಿಸದ ಹಾಕಿದ್ವಿ, ಒಂದು ಮರ ಕಡಿದ್ವಿ, ಒಂದು ಪಾಂಪ್ಲೆಟ್ ಹಂಚ್ಬಿಟ್ವಿ, ಕಲಿಯುವ ಮನೆ ಮಕ್ಕಳಿಗಾಗಿ ಶಾಲೆ. BO ಪರ್ಮಿಷನ್ ತಗೊಳ್ಳಿಂದು ನನ್ನ ಕೈಲ ಆಗಲಿಲ್ಲ. ಆಮೇಲೆ ಅನ್ನಿಸೋದು ವ್ಯರ್ಥ ಆಯ್ತು ಅಂತ. ಯಾಕೆ? ಯಾವುದೇ ಕಾನ್ವೆಂಟ್ ಶಿಕ್ಷಕಿ ಇಲ್ಲಿ ಬಂದು ಪಾಠ ಮಾಡಲಿ, ನಾನು ರಿಸೈನ್ ಮಾಡಿ ಕಡಲೆಕಾಯಿ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಜೀವನದಲ್ಲಿ ನಾನು ಸಾಧನೆ ಮಾಡಬೇಕು, ನಾನೊಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕು, ನಾನೊಂದು ದೊಡ್ಡ ಕಂಪನಿ ಕಟ್ಟಬೇಕು, ನಾನೊಂದು ಇನ್ಸ್ಟಿಟ್ಯೂಷನ್ ಕಟ್ಟಬೇಕು, ನಾನೊಂದು ಮನೆ ಮಾಡಬೇಕು, ಹೀಗೆ ನಾನುಗಳ ನಡುವೆ ಸಮಾಜಕ್ಕೆ ಕೊಡುವವರು ಎಲೆಮರೆಕಾಯಿಯಂತೆ ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಒಂದು ಸಲ ಅವರನ್ನು ಕೂತು ಕೇಳಿದಾಗ ಆಶ್ಚರ್ಯ ಆಗುತ್ತೆ. ಹಾಗೆ ನಮ್ಮ ಬಗ್ಗೆ ನಮಗೊಂದು ಕೀಳಿರಿಮೆ ಬರುತ್ತೆ. ಯಾವಾಗಲೂ ನಾವು ಅಂದ್ಕೊಂಡು ಬದುಕ್ತಾ ಇರ್ತೀವಿ. ಒಂದು ದಿನ ಸತ್ತು ಹೋಗ್ತೀವಿ, ನಮ್ಮ ಹೆಸರು ಕೂಡ ಯಾರಿಗೂ ನೆನಪಿರೋದಿಲ್ಲ. ಆದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಹೋಗೋದಕ್ಕೆ ಮುಂಚೆ ಒಂದಷ್ಟು ಜೀವಗಳನ್ನು ಬೆಳಗಿ ಹೋಗಬೇಕು ಅನ್ನೋರು ಬಹಳ ಕಮ್ಮಿ. ಹಾಗಾಗಿಯೇ ಅವರು ಬಹಳ ಮೌಲ್ಯಯುತವಾದವರು. ಇವತ್ತು ನಮ್ಮ ಜೊತೆ ಇರುವಂತಹ ಒಬ್ಬ ಗಣ್ಯ ಅತಿಥಿ ಬಗ್ಗೆ ನನಗೆ ಮಾತನಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಏಕೆಂದರೆ ಯಾರೂ ಗಮನಿಸದ ಒಂದು ವರ್ಗಾನ ಅವರು ಗಮನಿಸಿದ್ರು, ಯಾರೂ ಕೇರೇ ಮಾಡದ ಒಂದು ವರ್ಗಾನ ಅವರು ಕೇರ್ ಮಾಡಿದ್ರು. ಹಾಗಾಗಿಯೇ ಕಲಿಯುವ ಮನೆ ಅನ್ನುವ ಅದ್ಭುತ ಸುಂದರ ಪ್ರಪಂಚನ ಕಟ್ಟಿ ಒಂದಷ್ಟು ಜೀವಗಳಿಗೆ ಬೆಳಕಾಗಿದ್ದಾರೆ. ಯಾವ ನಿರ್ಲಕ್ಷಿತ ಮಕ್ಕಳು ಜೀವನದಲ್ಲಿ ಭವಿಷ್ಯನೇ ಇಲ್ಲ ಅಂತ ಅಂದುಕೊಳ್ತಾರೋ, ಕಲಿಯುವ ಮನೆಯಲ್ಲಿ ಅವರಿಗೊಂದು ಭವಿಷ್ಯ ಇದೆ, ಅವರಿಗೊಂದು ಜೀವನ ಇದೆ. ಹಾಗಂತ ಅಲ್ಲಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಇಟ್ಟು ನೋಡ್ರಪ್ಪ ಇದನ್ನು ಓದಿ ಇಷ್ಟು ಮಾರ್ಕ್ಸೇ ಬರಬೇಕು ನಿಮಗೆ ಅನ್ನೋದು ಯಾವುದೂ ಇರೋದಿಲ್ಲ. ಆ ಕಲಿಯುವ ಮನೆ ನಿಜವಾದ ಅರ್ಥದಲ್ಲಿ ಕಲಿಯುವ ಮನೆ. ಆ ಕಲಿಯುವ ಮನೆಯ ಸೂತ್ರಧಾರರಾದ ಅನಂತಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಫಸ್ಟ್ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಸರ್. 20-21 ವರ್ಷಗಳ ನಿರಂತರ ಛಲ ನಿಮ್ಮದು. ಉದ್ದೇಶ ಈಡೇರಿಸ್ಕೊಂಡು ಹೋಗ್ತಾನೇ ಇದ್ದೀರಾ. ದಣಿವಾಗೋದಿಲ್ವಾ ಅನ್ಸುತ್ತೆ ನಿಮ್ದೆಲ್ಲ ಪ್ರಯತ್ನಗಳನ್ನು ನೋಡುವಾಗ? ಇಲ್ಲ, ಮಕ್ಕಳ ಮುಖ ನೋಡಿದಾಗ ದಣವಾಗಲ್ಲ. ಇಂಜಿನಿಯರಿಂಗಿಂದ ಡೈರೆಕ್ಟಾಗಿ ಈ ಕಡೆ ಬಂದ್ರಿ. ನನಗೆ ಆ ಪ್ರಶ್ನೆ ಮತ್ತೆ ಕೇಳ್ತೀನಿ, ಅದು ಎಲ್ಲಿಂದ ಶುರುವಾಯಿತು, ಹೇಗಾಯಿತು, ಹೆಂಗೆ ಅಂತ. ಸರ್, ಒಂದು ನಿರ್ಲಕ್ಷಿತ ವಲಯ ಮಕ್ಕಳಲ್ಲಿ ನಿರ್ಲಕ್ಷಿತ ಮಕ್ಕಳು ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ. ನಿಮ್ಮ ಕಲಿಯುವ ಶಾಲೆಯ ಜೀವಗಳಾಗ್ತಾರೆ. ಹೆಂಗೆ ಸರ್, ಹೆಂಗಿದ್ದಾರೆ ಮಕ್ಕಳು ಇವಾಗ? ಎಷ್ಟು ಜನ ಇದ್ದಾರೆ ಇವಾಗ? ಒಂದು 100 ಮಕ್ಕಳಿದ್ದಾರೆ. ಅದು ಕೆಪಾಸಿಟಿನ ಹಾಗೆ. ಯಾಕೆಂದರೆ ಟೋಟ್ಲಿ ವಸತಿ ಶಾಲೆ, 32 ಹೆಣ್ಮಕ್ಳು, 68 ಗಂಡು ಮಕ್ಕಳು. ಈ ಸತಿಯಿಂದ ತುಂಬ ಜನ ಸೇರ್ಕೋಬೇಕು. ನಮಗೆ ಒಂಥರ ಬೇಜಾರು ಆಗುತ್ತೆ. ಆಗಲ್ಲ ಅನ್ನಕ್ಕೆ ಬೇಜಾರಾಗುತ್ತೆ. ಬಟ್ ಅಷ್ಟೇ ಆಗ್ತಾ ಇರೋದು. ನನಗೆ ಬಹಳ ಇನ್ನೊಂದು ಇನ್ಸ್ಪೈರಿಂಗ್ ಅನಿಸಿದ್ದು ನಿಮ್ಮ ವಿಷಯದಲ್ಲಿ, BPL ಕಾರ್ಡ್ ಹೋಲ್ಡರ್ನ ಮೊದಲ ಸಂತತಿಗೆ ನಿಮ್ಮಲ್ಲಿ ಅವಕಾಶ ಹೆಚ್ಚು ಅಂತ. ಹೌದಾ? ಹೌದು. ನೋಡಿ, ಇದು ಒಂದಿದೆಯಲ್ಲ, ಇದು ನಮ್ಮ ಸಿಸ್ಟಮ್ ಒಳಗಡೆ ಬಂದುಬಿಟ್ರೆ ಸರ್, ಏನೇನು ಅವಕಾಶಗಳಿವೆ, ಏನೇನು ವ್ಯವಸ್ಥೆ ಇದೆ, ನೀವೇನು ಅನ್ಕೊಂಡಿದ್ದೀರಲ್ಲ ಆ ವ್ಯವಸ್ಥೆನ ನಮ್ಮ ಸಿಸ್ಟಮ್ ಒಳಗಡೆ ತಂದುಬಿಟ್ರೆ ಐ ಥಿಂಕ್ ಎಲ್ಲ ಮನೆಯೂ ಬೆಳಗ್ಗೆ ಹೋಗುತ್ತೆ ಅಂತ ಅನಿಸುತ್ತೆ. ಒಂದು BPL, ಇನ್ನೊಂದು ಶಾಲೆಗೆ ಹೋಗಿ ಅಕಾಡೆಮಿಕ್ಸಲ್ಲಿ ಹಿಂದುಳಿದಿರಬೇಕು. ಓಕೆ, ಶಾಲೆಗೆ ಹೋಗಿ ಅಕಾಡೆಮಿಕ್ಸ್. ಇವಾಗ ನಾನೊಂದು ಹುಡುಗಿ ಹೇಳ್ತೀನಿ, ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ. ಕೊಳ್ಳೆಗಾಲದ ಹುಡುಗಿ, ತಂದೆ ಇಲ್ಲ, ಚಿಕ್ಕನಲ್ಲಿ ಹುಟ್ಟೋಗ್ಬಿಟ್ಟಿದ್ದಾರೆ, ತಾಯಿ ಒಬ್ಬರೇ ಇದ್ದಾರೆ, ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಆ ಮಗುಗೆ ಜೀವನ ಬದುಕು ಕಟ್ಕೋಬೇಕಾದ್ರೆ ವಿದ್ಯೆ ಆಗತ್ತೆ. ಅವ್ರು ಶಾಲೆಗೆ ಹೋಗಿದ್ದಾರೆ, 5 ವರ್ಷ ಓದಿದ್ದಾಳೆ, ತುಂಬ ಚುರುಕಾಗಿದ್ದಾಳೆ. ಬಟ್ ನೀವು ಆಯಿ ಬರೀರಿ ಅಂದರೆ ಬರಲ್ಲ, 2+1 ಬರಲ್ಲ. ಈ ಥರ ಮಕ್ಕಳನ್ನು ಸೇರಿಸ್ಕೊಂಡಿದ್ವಿ. ಸೊ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ಫ್ಯಾಮಿಲಿ ವ್ಯವಸ್ಥೆಗಳು ಎಲ್ಲ ಥರದ್ದು ಅವಕಾಶ ವಂಚಿತ ಮಕ್ಕಳು ಅಂತ.
ಅವಕಾಶ ವಂಚಿತ ನಾನಾ ಮಕ್ಕಳು, ರೀತಿಯ ಅವಕಾಶ ವಂಚಿತ ಮಕ್ಕಳು, ನಿರ್ಲಕ್ಷಿತ ಮಕ್ಕಳು. ಅಂದರೆ ಅದು ಒಂದೇ ಕಡೆಯಿಂದ ಆಗಬೇಕು ಅಂತಿಲ್ಲ. ಮನೆಯಲ್ಲೂ ಕೆಲವೊಂದು ತೊಂದರೆಗಳಿರಬಹುದು, ತಂದೆ ತಾಯಿಯಿಂದ ನಿರ್ಲಕ್ಷಿತರಾಗಿರಬಹುದು, ಸಮಾಜದಿಂದಲೂ ನಿರ್ಲಕ್ಷಿತರಾಗಿರಬಹುದು, ಅಥವಾ ನೀವು ಹೇಳಿದ ಹಾಗೆ ಶಾಲೆಗೆ ಹೋಗ್ತಿದ್ದಾರೆ ಆದರೆ ಕಲಿಕೆಯಲ್ಲಿ ಹಿಂದುಳಿದು ಹೋಗಿದ್ದಾರೆ. ಅವರಿಗೆಲ್ಲರಿಗೂ ಕಲಿಯುವ ಶಾಲೆಯಲ್ಲಿ ಒಂದು ಅವಕಾಶ ಇದೆ. ಬಹಳಷ್ಟು ಮಕ್ಕಳು ನಿಮ್ಮ ವಿಡಿಯೋಗಳಲ್ಲಿ ಮಾತನಾಡಿದ್ದನ್ನು ನೋಡ್ತಾ ಇದ್ದೆ, ಖುಷಿ ಆಯಿತು ಅವ್ರು ಮಾತನಾಡುವಾಗ. ಕೆಲವರು ಕಲಿಯುವ ಶಾಲೆಗೆ ವಾಪಸ್ ಬರಬೇಕು ಅಂತ ಹೇಳ್ತಾರೆ. ನಾವು ದೊಡ್ಡವರಾಗಿ ಏನೋ ಒಂದು ಕಲಿತು ವಾಪಸ್ ಅದೇ ಶಾಲೆಯಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಕೆಲವರು ಪೇಂಟರ್ ಆಗಬೇಕು ಅಂದ್ಕೊಳ್ತಾರೆ, ಅಂದರೆ ಕಲಾವಿದರಾಗಬೇಕು ಅಂದ್ಕೊಳ್ತಾರೆ. ಕೆಲವರು ನಾನಾ ವಿಧದ ಕನಸುಗಳನ್ನು, ಆ ಕನಸುಗಳನ್ನು ಬಿತ್ತೋದಕ್ಕೆ ರೆಕ್ಕೆಗಳ ಅವಶ್ಯಕತೆ ಬಹಳ ಇರುತ್ತೆ ಸರ್. ಅಂದರೆ ಫ್ರೀಯಾಗಿ ನಿನಗೇನು ಅನಿಸುತ್ತೆ ಮಾಡು, ನಿನಗೇನು ಅನಿಸುತ್ತೆ ಅದ್ರ ಬಗ್ಗೆ ಕನಸು ಕಾಣು ಅನ್ನೋದಕ್ಕೆ. ಫಾರ್ಮಲ್ ಎಜುಕೇಷನ್ನಿಂದ ಆಚೆ ಬಂದು ಒಂದು ಶಾಲೆ ಕಟ್ಟಬಹುದು ಅಂತ ಬಹುಶಃ 20 ವರ್ಷದ ಹಿಂದೆ ಯಾರಾದರೂ ಹೇಳಿದರೆ ನಾವೆಲ್ಲರೂ ನಗ್ತಿದ್ವೋ ಏನು ಕತ್ತೀವೋ. ಆದರೆ ತಾರೆ ಜಮೀನ್ ಪರ್ ಅಂತಹ ಒಂದು ಸಿನಿಮಾ ನೋಡಿದಾಗ ನಮ್ಮೆಲ್ಲರಿಗೂ ಹಾಗೂ ಒಂದು ಶಾಲೆ ಇರಬಹುದು, ಹಾಗೂ ಒಂದು ಶಾಲೆಯ ಅವಶ್ಯಕತೆ ಮಕ್ಕಳಿಗಿದೆ ಅಂತ ಅನ್ನಿಸ್ತು. ಆದರೆ ನೀವು ಆ ತಾರೆ ಜಮೀನ್ ಪರ್ನ 20-22 ವರ್ಷಗಳ ಹಿಂದೆನೇ ಕನಸು ಕಟ್ಟಿ ಅದನ್ನು ನಿಜಾನೂ ಮಾಡಿಬಿಟ್ರಿ. ಹೆಂಗೆ ಶುರು ಆಯಿತು ಜರ್ನಿ? ಎಂಜಿನಿಯರ್ ಆಗಿದ್ದವ್ರು ನೀವು, ಬೇಕು ಅಂದ್ಕೊಂಡಿದ್ದರೆ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಮಾಡ್ಕೋಬೋದಿತ್ತು. ಹೇಳಿದ್ನಲ್ಲ, ಇಂಜಿನಿಯರಿಂಗ್ ಮುಗಿಸಿ ಒಂದು 10 ವರ್ಷ ಕೆಲಸ ಮಾಡಿದೆ ಇಂಜಿನಿಯರ್ ಆಗಿ. ಅದೇನೋ ಒಂದು ತೃಪ್ತಿ ಇರಲಿಲ್ಲ, ಒಂದು ಕೊರತೆ ಇರ್ತಾನೆ ಇರ್ತಿತ್ತು. ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ಅವಾಗ ಪಾಂಡಿಚೇರಿಲಿದ್ದೆ, ವರ್ಕ್ ಮಾಡ್ತಾಯಿದ್ದೆ. ನನಗಲ್ಲಿ ಯಾರು ಕನ್ನಡದ ಡಾಕ್ಟರ್ ರಾಮಚಂದ್ರನ್ ಸಿಕ್ಕಿರು. ನೀವು ಎಲ್ಲೂ ಖುಷಿ ಸಿಗಲಿಲ್ಲ, ಏನೂ ಮಾಡಲಿಲ್ಲ ಅಂದರೆ ನೀವು ವಿವೇಕಾನಂದ ಕೇಂದ್ರ ಸೇರು ಕನ್ಯಾಕುಮಾರಿ ಅಂತ. ನಾನು 91 ಮಾರ್ಚಲ್ಲಿ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಲಿ ಸೇರಿ 91ರಲ್ಲಿ ಒಂದು ಸ್ವಯಂ ಸೇವಕನಾಗೆ ಅವರು ತಗೊಂಡ್ರು. ಸೊ ಏನಾಯಿತು, 91ನಲ್ಲಿ ಐ ಥಿಂಕ್ 91 ಏಪ್ರಿಲ್ನಲ್ಲಿ ಅನಿಸುತ್ತೆ ರಾಜೀವ್ ಗಾಂಧಿ ಹತ್ಯೆ ಆಯಿತು. ಆ ಕನ್ಯಾಕುಮಾರಿ LTT ಪ್ಲೇಸ್ಗೆ ತುಂಬ ಹತ್ತಿರ, ಶ್ರೀಲಂಕಾಕ್ಕೆ ಹತ್ತಿರ. ನೀವು ನೋಡಿದ್ದೀರಾ ಅದು? ಕನ್ಯಾಕುಮಾರಿ ನೋಡಿದ್ದೀನಿ, ಹೌದು. ರಾಕ್ ಮೆಮೋರಿಯಲ್ ಒಳಗಡೆ ಅದಕ್ಕೆ ಅಡ್ಜಸೆಂಟಾಗಿ 100 ಎಕರೆ ಕ್ಯಾಂಪಸ್ ಇದೆ, ವಿವೇಕಾನಂದ ಕೇಂದ್ರ ಅಂತ. ನಾವು ಅಲ್ಲಿದ್ದು ರಾತ್ರಿ ಹೋಗಿ ಅಲ್ಲಿ ಮಲ್ಕೊಳ್ಳಿ ಅಂದರು. ರಾತ್ರಿ ಹೋಗಿ ಅಲ್ಲಿ ಕಾವಲ್ ಕಾಯಿರಿ ವಿವೇಕಾನಂದ ಶಿಲೆನ. ಸೊ ನಾನು ಇನ್ನೊಬ್ಬರು ಕಳಿಸೋರು ಸಾಯಂಕಾಲ. ಒಂದಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತ. ನಮಗೆ ಎಷ್ಟು ಒಂಥರ ವಾತಾವರಣ ಇದೆ ಅಂದರೆ, ಸ್ವಾಮೀಜಿ ತಪಸ್ ಮಾಡಿದ ಜಾಗ, ವಿವೇಕಾನಂದ ತಪಸ್ ಮಾಡಿದ ಜಾಗ. ನಾನು ನನ್ನ ಬಾಲ್ಯದ ಬಗ್ಗೆ ಯೋಚನೆ ಮಾಡ್ತೀನಿ, ನನಗೆ ಯಾಕೆ ನಾನು ನಾರ್ಮಲಾಗಿ ಯಾಕಿಲ್ಲ ಕೆಲಸ ಮಾಡಿ 4 ಕಡೆ ಬಿಟ್ಟಿದ್ದೀನಿ. ಪೇಪರ್ ಮಿಲ್ಸ್ ಲಿಮಿಟೆಡ್, ರಾಯಲಸೀಮಾ ಬಿಡ್ತಾ ಇದ್ದೆ. ಯಾಕೆ ಗೊತ್ತಿಲ್ಲ. ನಾನು ನಿಮ್ಗೆ ಹೇಳಿದೆ ಅನಿಸುತ್ತೆ, ಅದು ಬೇಡ ಇದು ಬೇಡ ಇದು ಬೇಡ ಏನು ಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ನನಗೆ ಸ್ವಲ್ಪ ಅವಕಾಶನೂ ಸಿಕ್ತು. ಆ ವಾತಾವರಣ ತುಂಬ ಚೆನ್ನಾಗಿತ್ತು. ವಿವೇಕಾನಂದ ಕೇಂದ್ರದವರು ಯಾರ್ಯಾರು ಸೈಂಟಿಸ್ಟ್ ಎಲ್ಲ ಬಿಟ್ಟು ಬಂದಿದ್ದರು ಸೇವೆಗೋಸ್ಕರ. ಆ ವಾತಾವರಣ ತುಂಬ ಚೆನ್ನಾಗಿದೆ ಅದು. ಸೊ ಅಲ್ಲಿ ಯೋಚನೆ ಮಾಡ್ತಿರುವಾಗ ನನಗೇನು ಬೇಕು ಅಂತ ಯೋಚನೆ ಮಾಡ್ತಿದ್ದು ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಬಟ್ ಒಂದು ಥಿಂಗ್ ನಂಗೆ ಅನ್ಸುತ್ತೆ, ಯಾವ ಏಜಲ್ಲಿ ಸರ್ ಇದು? ಐ ಥಿಂಕ್ 34, 91ನಲ್ಲಿ ಐ ಥಿಂಕ್ 33-34 ಆ ಏಜ್. ಸೊ ಅಲ್ಲಿವರೆಗೂ ಮನಸ್ಸು ತೊಯ್ದಾಡ್ತಾನೆ ಇತ್ತು, ಇದರಲ್ಲಿ ನೆಮ್ಮದಿ ಸಿಕ್ತಿಲ್ಲ, ಅದರಲ್ಲಿ ನೆಮ್ಮದಿ ಸಿಕ್ತಿಲ್ಲ. ಅಂದರೆ ಈಗ ಸಂಬಳ ಸರಿ ಇಲ್ಲದೆ ಇರೋ ಜಾಬ್ ಸಿಕ್ಕಿದೆ ಅಂತ ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿಲ್ಲ ಅಂತಲ್ಲ, ತೃಪ್ತಿ ಸಿಕ್ಕಿಲ್ಲ. ಸಂಬಳ ಚೆನ್ನಾಗಿದೆ ಆದರೆ ತೃಪ್ತಿ ಸಿಕ್ತಿಲ್ಲ ಅಂತ. ಆವಾಗ ನಾನು ಸ್ವಲ್ಪ ಯೋಚನೆ ಮಾಡ್ಕೊತಾ ಹೋದೆ ಯಾಕೆ ಅಂತ. ನನ್ನ ಬಾಲ್ಯದಲ್ಲೂ ನನಗೆ ಕಷ್ಟ ಆಯಿತು. ನಾನು 7ನೇ ಕ್ಲಾಸ್ ಆದಮೇಲೆ ನಮ್ಮ ತಾಯಿ ಹೊಟ್ಟೋದ್ರು. ಆಮೇಲೆ 1 ತಿಂಗಳಾದಮೇಲೆ ನಮ್ಮ ತಂದೆ ಹುಷಾರಿಲ್ಲ. ನಮ್ಮಣ್ಣ ಸ್ಕೂಲ್ ಬಿಟ್ಬಿಟ್ಟ. ಮೈಸೂರಿನಲ್ಲಿ ನಮ್ಮ ತಂದೆ ನೋಡ್ಕೊಂಡಿದ್ಬಿಟ್ಟ, ನಾನು ಒಬ್ಬನೇ. ಸೊ ನನ್ನ ಕಷ್ಟ ಆಯಿತು. ಆಮೇಲೆ 6 ತಿಂಗಳಾದ್ಮೇಲೆ ನಮ್ಮ ತಂದೆ ಹೋಗ್ಬಿಟ್ರು. ನಮ್ಮಣ್ಣ ನನ್ನನ್ನು ಬಸ್ಸಲ್ಲಿ ಕಳಿಸ್ಬಿಟ್ಟ ಭದ್ರಾವತಿಗೆ, ನಮ್ಮ ಸೋದರ ಮಾವನ ಮನೇಲಿರು ಅಂತ. ಸೊ ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ಏನಾದ್ರು ಮಾಡಿದ್ರೆ ಮಕ್ಕಳಿಗೆ ಜೊತೆ ಕೆಲಸ ಮಾಡ್ತೀನಿ, ಮಕ್ಕಳಿಗಾಗಿ ಕೆಲಸ ಮಾಡ್ತೀನಿ. ಆಮೇಲೆ ಇನ್ನೊಂದು ಅನಿಸಿದ್ದು, ನಾನು ಅವಾಗ ಇದಿಲ್ಲ, ಆಟೋ ಕ್ಯಾಡೆಲ್ಲ ಇರಲಿಲ್ಲ, ಡ್ರಾಯಿಂಗ್ ಬೋರ್ಡ್ ಎತ್ಕೊಂಡು ಹೋಗ್ಬೇಕಾಯ್ತು ನಮ್ಮ ಕಾಲೇಜ್ಗೆ. ನಾನು 9th ಸೆಮೆಸ್ಟ್ರಲ್ಲಿ ಡ್ರಾಯಿಂಗ್ ಮುಗೀತು, ಇನ್ನು ಬೇಡ ಅಂದಾಗ ಡಿಪ್ಲೊಮಾ ಓದ್ತಿ ಸ್ಟೂಡೆಂಟ್ಸ್ಗೆ ಕೊಟ್ಟೆ. ಓಕೆ. ಎಷ್ಟು ಖುಷಿಯಾದ ಅಂದರೆ, ಕೊಡೋದ್ರೊಳಗೆ ಸಂತೋಷ ಇದೆ, ಕೊಡೋದ್ರೊಳಗೆ ನನಗೂ ಸಂತೋಷ ಇದೆ. ತುಂಬ ಹರಡ್ಬಿಟ್ಟಿತ್ತು ಮುಖ ಅವನಿಗೆ ಪಾಪ. ಸೊ ಖುಷಿ. ಆಮೇಲೆ ಸಿಕ್ಕಾಪಟ್ಟೆ ಕ್ರಿಕೆಟ್, ಅವಾಗ ಟಿ ವಿ ಇರಲಿಲ್ಲ, ಕ್ರಿಕೆಟ್ ಕಾಮೆಂಟ್ರಿ
ಕೇಳ್ತಾ ಇದ್ವಿ. ಭಾರತ ಗೆಲ್ತು ಅಂದರೆ ಖುಷಿ, ಹಾಂ ಏನು ನಾವೇ ಗೆದ್ದಷ್ಟು ಖುಷಿ. ಸೋತರೆ ಒಂಥರ ದುಃಖ, ಸಿಕ್ಕಾಪಟ್ಟೆ ದುಃಖ. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಕ್ರಿಕೆಟ್ನ ಇಷ್ಟಪಡ್ತೀನೋ ಭಾರತ ಇಷ್ಟಪಡ್ತೀನಿ. ಕ್ರಿಕೆಟ್ ಇಷ್ಟಪಡೋಂಗಿದ್ರೆ ಇಂಗ್ಲೆಂಡ್ ಗೆದ್ದರೂ ಖುಷಿ ಪಡ್ತೀನಿ, ಪಾಕಿಸ್ತಾನ ಗೆದ್ದರೂ ಖುಷಿ ಪಡ್ತಿದ್ದೆ. ಇಲ್ಲ, ಭಾರತನೇ ಗೆಲ್ಲಬೇಕು. ಸೊ ಭಾರತನೇ ಇಷ್ಟಪಡ್ತೀನಿ. ಇಷ್ಟು ಸ್ವಲ್ಪ ನನಗೆ ಸ್ವಲ್ಪ ಕ್ಲಾರಿಟಿ. ಭಾರತಕ್ಕಾಗಿ ಕೆಲಸ ಮಾಡಬೇಕು, ಮಕ್ಕಳಿಗಾಗಿ ಕೆಲಸ ಮಾಡಬೇಕು, ಏನಾದರೂ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ಇಷ್ಟು ನನ್ನಲ್ಲಿ. ಆಮೇಲೆ 1982 ಒಂದು ಹಳ್ಳಿ ನೋಡಿದ್ದೆ, ಶ್ರೀರಾಮ್ಪುರ ಅಂತ, ಮೈಸೂರು ಸಬರ್ಬಲ್ಲಿ ಅಲ್ಲ, ಸಬರ್ಬ್ ಅಲ್ಲ, ಇನ್ನೂ ಹಳ್ಳೀಲಿ. ಅಲ್ಲಿ ಶೌಚಾಲಯಗಳಿರಲಿಲ್ಲ, ಮಕ್ಕಳು ಶಾಲೆ ಇತ್ತು, ಕಲೀತಿರಲಿಲ್ಲ. ಶಾಲೆ ಹೋಗಿ ಬಿಟ್ಬಿಡ್ತಾಯಿದ್ರು. ನಾನು ಯಾಕೆ ಅಲ್ಲಿಗೆ ಹೋಗಿ ಏನಾದ್ರು ಮಾಡ್ಬೋದು, ಸ್ಪಷ್ಟವಾದ ಧ್ಯೇಯ ಇಲ್ಲ, ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಒಂದು ಒಟ್ಟು ರೊಟೀನ್ ಕೆಲಸ ಅಂತೂ ಇಷ್ಟ ಇಲ್ಲ 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 ಬೇರೆ ಏನಾದರೂ ಮಾಡಿ ರುಟೀನ್ ಕೆಲಸ ಆಗದೆ. ಆದರೆ ಯಾವುದು ತೃಪ್ತಿ ಕೊಡ್ತಿದೆ ಅನ್ನೋದು ಗೊತ್ತಿರಲಿಲ್ಲ. ಓಕೆ, ತೃಪ್ತಿಯನ್ನು ಅರಸಿ ಹೋಗಿದ್ದು. ಗೊತ್ತಿಲ್ಲ, ಬೇರೆ ರೀತಿ ಹೋಗೋಣ, ಈ ಜಾಬ್ಗಳು ಇಂಜಿನಿಯರಿಂಗ್ ಬೇಡ, ಅದೊಂದು ಸಲ ಹೋಗೋಣ ಅಂತ ಧೈರ್ಯ ಮಾಡಿ 1 ವರ್ಷ 1.5 ವರ್ಷ ಆದಮೇಲೆ ಅಲ್ಲಿಂದ ನಮ್ಮ ಅಹಮದಾಬಾದಲ್ಲಿದ್ದೆ. ಅಲ್ಲಿಂದ ಸೀದಾ ಶ್ರೀರಾಮ್ಪುರಕ್ಕೆ ಬಂದೆ. ಒಂದು ಪಾರ್ಟ್ ಟೈಮ್ ಲೆಕ್ಚರ್ ಆಗಿ ಜಾಬ್ ತೊಗೊಂಡೆ, ಹೊಟ್ಟೆಗೋಸ್ಕರ. ಏನು ಮಾಡೋದು ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಅಷ್ಟೊತ್ತಿಗೆ ಯಾರೋ ಭಾನುವಾರ ನಾನು ಸ್ವಲ್ಪ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಶುರು ಮಾಡಿದೆ. ಅಲ್ಲಿ ಯಾರೋ ಬಂದು ಕೇಳಿದ್ರು, ನಿಮ್ಮ ಹೆಸರೇನು ಅಂತ. ಉತ್ತರ ಹೇಳೋಕ್ಕಿಂತ ಮುಂಚೆ ಇನ್ನೊಬ್ಬ ಹೇಳ್ದ, ಭಾನುವಾರ ಬಂದು ಆಟ ಆಡಿಸ್ಬೇಕಾದ್ರೆ ಡಾನ್ ಬಾಸ್ಕೋ ಬ್ರದರ್ ಅಂತ. ಸೊ ಬ್ರದರ್ ಅಂತ ಟೈಟ್ಲ್ ಬಂತು. ಇವಾಗಲೂ ನಮ್ಮ ಸ್ಕೂಲಲ್ಲಿ ನನ್ನ ಬ್ರದರ್ ಅಂತ ಕರೀತಾರೆ. ಅಲ್ಲಿ ನನಗೆ ಏನು ಮಾಡಬೇಕು ಅಂತ ಸ್ಪಷ್ಟ ಅರಿವು. 92ರಿಂದ 2001 ಅಲ್ಲೇ ಹಳ್ಳಿಲೇ ಇದ್ದು, ಬೆಳಿಗ್ಗೆ ಸಾಯಂಕಾಲ ಗ್ರಾಮೀಣ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೆ. ಬರೋರು ಬೆಳಿಗ್ಗೆ 6 ಗಂಟೆ ಬರೋರು, ಬೇಲಿ ಎಲ್ಲ ಸೌದೆ ಎಲ್ಲ ಹಾಕ್ಬಿಟ್ಟು ಚಳಿ ಕಾಯಿಸ್ಕೊಂಡ್ಬಿಟ್ಟು ಬರೋರು ಪಾಠಕ್ಕೆ. ಆವಾಗ ಖುಷಿ ಆಯಿತು, ಇಲ್ಲ ಮಕ್ಕಳು ಬರ್ತಾರೆ. ಶಾಲೆಗೆ ಬರಲ್ಲ ಅಂದರೆ ಅರ್ಥ ಮಕ್ಕಳಿಗಾಗಿ ಶಾಲೆ ಇಲ್ಲ, ಶಾಲೆಗಾಗಿ ಮಕ್ಕಳಿದೆ. ಕರೆಕ್ಟ್, ಶಾಲೆಗಾಗಿ ಮಕ್ಕಳಲ್ಲ, ಮಕ್ಕಳಿಗಾಗಿ ಶಾಲೆ ಇರಬೇಕು ಅಂತ ನನಗೆ. ಸ್ಟ್ರಗಲ್ಸ್ ಏನು ಸರ್, ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಯ ಜೀವನದ ಸ್ಟ್ರಗಲ್ ಏನು? ಯಾಕೆಂದರೆ ನಿರ್ಲಕ್ಷಿತ ಮಕ್ಕಳನ್ನು ನೀವು ಮೇನ್ ಸ್ಟ್ರೀಮಿಗೆ ತರಬೇಕು ಅನ್ನೋ ಪ್ರಯತ್ನ ನಿಮ್ಮದು. ಏನು ಸ್ಟ್ರಗಲ್ಸ್ ಇರುತ್ತೆ ಅವ್ರ ಜೀವನದಲ್ಲಿ? ಓವರಾಲ್ ಆಗಿ ಮಾತಾಡೋಣ, ಅದು ಆರ್ಥಿಕ ಇರಬಹುದು, ಸಾಮಾಜಿಕ ಇರಬಹುದು, ಅಥವಾ ಕೌಟುಂಬಿಕ ಇರಬಹುದು. ಏನು ಸ್ಟ್ರಗಲ್ಸು ನೀವು ಇಲ್ಲಿವರೆಗೂ ಕಂಡಿರೋ ಹಾಗೆ? ಒಂದೊಂದು ಮಗುದು ಒಂದೊಂದು ರೀತಿ ಇದೆ. ಒಂದು ಮಗು ನಾನು ಹೇಳ್ತೀನಿ, ಭೂಮಿಕಾ ಅಂತ, ಅವಳ ಹೆಸರು ಭೂಮಿಕಾ ಅಂತ. ತಂದೆ ಚಿಕ್ಕಂದಲ್ಲಿ ಹುಟ್ಟೋಗ್ಬಿಟ್ಟಿದ್ರು. ತಾಯಿಗೆ 5 ಮಕ್ಕಳು. 5 ಮಕ್ಕಳು. ತಾಯಿ ವಿದ್ಯಾಭ್ಯಾಸ ಇಲ್ಲ, ಕೂಲಿ ಕೆಲಸ ಮಾಡ್ಕೊಂಡಿಲ್ಲ, ಕಟ್ಟಡದ ಕೆಲಸ. ಸೊ ಅದೇ ಕಾರಣಕ್ಕೋಸ್ಕರ ಭೂಮಿಕನ್ನ ಶಾಲೆ ಕಳಿಸ್ಲಿಲ್ಲ. 7.5 ವರ್ಷ ಆಯಿತು. ಆಮೇಲೆ 7.5 ವರ್ಷಕ್ಕೆ ಅವಳನ್ನು ಬೆಂಗಳೂರಿಗೆ ಕಳಿಸಿದ್ರು. ಬೆಂಗಳೂರಲ್ಲಿ ಬೇರೆಯವ್ರ ಮನೆಯಲ್ಲಿ ಒಂದು 7 ವರ್ಷದ ಹುಡುಗಿ 1 ವರ್ಷದ ಪಾಪ ನೋಡ್ಕೊಂಡಿದ್ಲ. ಅಂತೀರ ನಾವು, ಇಲ್ಲ ಅವಳು ಖುಷಿಯಾಗಿದ್ಲು. ಅವಳು ತುಂಬ ಖುಷಿಯಾಗಿದ್ಲು ಭೂಮಿಕಾ. ನಂಗೆ ಆಮೇಲೆ ಪ್ರಾಬ್ಲಮ್ ಎಷ್ಟು ಬಂದಿದ್ದು ಅಂತ ಹೇಳ್ತೀನಿ. ಸೊ ಅಲ್ಲೇ 9-10 ವರ್ಷ ಆಯಿತು. ಯಾರಿಗೋ ಅವ್ರಿಗೆ ಗೊತ್ತಾಯಿತು. ಕಲಿಯೋ ಮನೆ ಕರ್ಕೊಂಬಂದರು. ಅವಳಿಗೆ ಓದಲು ಆಸಕ್ತಿ ಇಲ್ಲ. ಶಿ ವಾಸ್ ಹ್ಯಾಪಿ ದೇರ್. ಅವರು 1 ವರ್ಷದ ಮಗುನ ಇಷ್ಟಪಡ್ತಿದ್ಲು. ಮಗು ಮಲಗ್ದಾಗ ಟಿ ವಿ ನೋಡ್ತಾ ಇದ್ಲು ಮನೇಲಿ. ತಿಂಡಿ ಗಿಂಡಿ ಎಲ್ಲ ಮನೆಯವರು ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡೋರು. ಸೊ ಇದು ಮಗು ನಮ್ಮ ಹೇಗೆ ಬಂತು ಅಂತ, ಹೇಗೆ ಕಲಿಸ್ಬೇಕು ಅನ್ನೋದು ಪ್ರಾಬ್ಲಮ್. ನಾವು ಅವಳಿಗೆ ಈ ಬರಲ್ಲ ಅಂತ LKG ಕೂರ್ಸೋಕ್ಕಾಗಲ್ಲ. ಕರೆಕ್ಟ್. ಏಜ್ 10 ವರ್ಷ ಆಗಿದೆ ಅಂತ 5ನೇ ಕ್ಲಾಸಿಗೆ ಸೇರ್ಸೋಕ್ಕಾಗಲ್ಲ. ಸೊ ನಮ್ಮಲ್ಲಿ ತರಗತಿಗಳು ಬೇಡ, ನಮ್ಮ ಮಕ್ಕಳಿಂದಲೇ ಎಲ್ಲ ಕಲ್ತಿರೋದು. ತರಗತಿಗಳು ಬೇಡ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಎಲ್ಲ ತೆಗೆದು ಬೇಡ, 1ನೇ ತರಗತಿ 2ನೇ ತರಗತಿ ಎಲ್ಲ ತೆಗೆದು ಬೇಡ. ಆಮೇಲೆ ಸ್ವಲ್ಪ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸಮಯ ಕೊಡೋಣ. ಯಾಕೆಂದರೆ ಬೇರೆ ಶಾಲೆಯಲ್ಲಿ ಹೋದ ತಕ್ಷಣ ಫಸ್ಟ್ ಸ್ಟ್ಯಾಂಡರ್ಡ್ ನಿಗದಿ ಆಗಿಬಿಡ್ತಾರೆ, ತರಗತಿಗಳಿಗೆ ಹೋಗಬೇಕು. ನಮ್ಮಲ್ಲಿ ಇಲ್ಲ, ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ವು.
ಆಮೇಲೆ ನನಗೆ ಆಕಾಶವಾಣಿಯಿಂದ ಒಂದು ಪ್ರೋಗ್ರಾಮ್, ನಿಮ್ಮ ಮಕ್ಕಳದ್ದು ಪ್ರೋಗ್ರಾಮ್ ಕೊಡಿ. ಸೊ ಎಲ್ಲ ಮಕ್ಕಳು ಹೇಳಿದ್ರು, ನಾನು ಏನೋ ಒಂದು ಹಾಡು ಹೇಳ್ತೀನಿ, ಒಂದು ಈ ಥರ ಎಲ್ಲ ಬಂದರು. ಭೂಮಿಕಂಗೆ ಬರಲ್ಲ ಏನು ಹೇಳೋಕ್ಕೆ. ನಾನೊಂದು ಒಳಗೊಂದು ಹೇಳಿದೆ, ನೋಡು ಒಂದು ನೀಟಾಗಿ ಒಂದು ಪೇಜ್ ಕತೆ ಬರ್ಕೊಡ್ತೀನಿ, ಉರು ಹೊಡೆದ್ಬಿಡೋದು, ಅರ್ಥ ಆಗುತ್ತೋ ಅರ್ಥ ಆಗದಲ್ಲಿರೋ ಕಾಗುಂಟ ಬರುತ್ತೋ ಇಲ್ಲ, ಅದ್ರ ಹಿಂಗಿರೋ ಆಡಿಯೋ ಬರೋದು, ಬಾ ಅಂತ ಕರ್ಕೊಂಡೋದ್ವಿ ಸ್ಟುಡಿಯೋಕ್ಕೆ. ಖುಷಿ ಆಗ್ಬಿಟ್ಲು ಅವಳಿಗೆ. ಮತ್ತೆ ಅವಳ ಧ್ವನಿನೂ ಕೇಳಿಸ್ಕೊಂಡ್ಳು ಆಕಾಶವಾಣಿಯಲ್ಲಿ. ಇನ್ನೂ ಖುಷಿ ಆಯಿತು. ಓದಕ್ಕೆ ಶುರು ಮಾಡಿದ್ಲು. 16 ವರ್ಷಕ್ಕೆ SLC ಇಂಗ್ಲೀಷ್ ಮೀಡಿಯಮ್ ಪಾಸ್ ಆದ. ಆಮೇಲೆ ನರ್ಸ್ ಆದ. ಸೊ ಚೆನ್ನಾಗಿದ್ದಾಳೆ. ನರ್ಸ್ ಆದರು. ಇವಾಗಲೂ ಬರ್ತಿರ್ತಾಳೆ. ಲವ್ಲಿ. ಅದು ಹೆಂಗೆ ಸರ್ ಪುಸ್ತಕ ಅಂದರೆ ಒಂದು ಕಡೆ ಕೂರ್ಸಲ್ಲ, ಪಾಠ ಅಂದರೆ ಬೆಲ್ ಹೊಡೆದಂಗೆ ಒಂದು ಪೀರಿಯಡ್ ಶುರು ಆಯಿತು. ಬೆಲ್ಲಿಲ್ಲ, ಬೆಲ್ ಊಟಕ್ಕೆ ಮಾತ್ರ, ಬೆಲ್ ಇಲ್ಲದೆ ಇರೋ ಶಾಲೆ. ಬೆಲ್ಲು ಹೆಂಗೆ ಪ್ಲ್ಯಾನ್ ಮಾಡಿದ್ರಿ? ನನಗೆ ಇವಾಗ ನಾ ಕಲಿತಾ ಹೋದೆ. ನಾನು ಮೊದಲನೇ ವಿದ್ಯಾರ್ಥಿ ಕಲಿಯೋ ಮನೇಲಿ. ಹೇಗೆ? ನನಗೇನು ಗೊತ್ತಿರಲಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೊರಟವನು ಅಲ್ವಾ. ಮಕ್ಕಳಿಂದ ಕಲಿತು ತುಂಬ ಪ್ರಯೋಗಗಳನ್ನು ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ. ಎಲ್ಲರಿಗೂ ಒಂದೇ ಶಾಲೆ ಆಗಲ್ಲ. ಯಾಕಂದರೆ ನಮ್ಮ ಮುಖ್ಯವಾಣಿ ಶಾಲಾ ಶಿಕ್ಷಣ ನಿಂತಿರೋದೆ ಪ್ರತಿಯೊಂದು ಮಗುವು ಪೂರ್ವ ನಿಗದಿತ ಸಮಯದಲ್ಲಿ ಪೂರ್ವ ನಿಗದಿತ ಪಠ್ಯವಸ್ತುವನ್ನು ಪೂರ್ವ ನಿಗದಿತ ರೀತಿಯಲ್ಲಿ ಅವರವರ ವಯಸ್ಸಿಗೆ ತಕ್ಕಂತೆ ಕಲಿತಾರೆ. ಹೌದು. ಕಲಿದಲ್ಲೇ ಇದ್ದರೆ ಫೇಲ್ ಆಗ್ತಾರೆ. ತಪ್ಪಲ್ವಾ? ಅದು ತಪ್ಪಲ್ವಾ? ಮಕ್ಕಳ ಕಲಿಕೆ ಮಗು ಮೇಲೆ ಮಾತ್ರ ನಿಂತಿಲ್ಲ, ಸಮಾಜದ ಮೇಲೆ ನಿಂತಿದೆ, ತಂದೆ ತಾಯಿ ಮೇಲೆ ನಿಂತಿದೆ. ಅದು ಟ್ರೈಬಲ್ ಏರಿಯಾದಲ್ಲಿದೆಯೋ, ಹಳ್ಳಿಲಿದೆಯೋ, ಸಿಟಿಲಿದೆಯೋ ಅಲ್ವಾ. ಪಠ್ಯಪುಸ್ತಕ, ಶಿಕ್ಷಕರು ತುಂಬ ಮೇಲೆ ನಿಂತಿದೆ. ಎಲ್ಲನೂ ಅವಲಂಬಿತ ಅಲ್ವಾ. ಸೊ ಎಲ್ಲರಿಗೂ ಒಂದೇ ಆಗಲ್ಲ ಈ ಥರ. ಸೊ ನಿರ್ದಿಷ್ಟ ಇವಾಗ ಸ್ವಲ್ಪ ಎವ್ರಿ ಇಂಡಿವಿಜುವಲ್ ಮಗು ಮೇಲೆ ಹಾಗಾದರೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನೀವು. ಅದು ಹೆಂಗೆ ಸಾಧ್ಯ ಆಗುತ್ತೆ ಸರ್? ನಿಮ್ಗೆ ಅಷ್ಟು ಸಮಯ, ಅಷ್ಟು ವ್ಯವಧಾನ ಹೇಗೆ? ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ, ಅಂದರೆ ನಾನು ಕಾರ್ಯಕ್ರಮ ಆರಂಭದ ಮುಂಚೆನೂ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ, ಹೆಂಗೆ ಸಾಧ್ಯ ಅಂತ. ಪ್ರತಿ ಮಕ್ಕಳು ಇಂಡಿವಿಜುವಲಿ ಡಿಫ್ರೆಂಟ್ ಇರ್ತಾರೆ, ಅವರ ಚಾಯ್ಸಸ್ ಡಿಫ್ರೆಂಟ್ ಇರುತ್ತೆ. ಬಟ್ ಏನಂದರೆ ಸುಲಭದ ಮಾರ್ಗ ಏನಂದರೆ ಒಟ್ಟಿಗೆ ಕೂರಿಸು, ಎಲ್ಲರಿಗೂ ಒಂದು ಪಾಠ ಹೇಳು, ಎಲ್ಲರಿಗೂ ಒಂದು ಪ್ರಶ್ನೆಗೆ ಒಂದು ಉತ್ತರ ಬರಿ ಅಂತ ಹೇಳಿ. ಕರೆಕ್ಟ್. ಅದು ಸರಿನಾ? ಅಲ್ಲ, ಇಂಡಿವಿಜುವಲ್ ಫೋಕಸ್ ಹೆಂಗಾಗತ್ತೆ ಅಂತ. ನಾನು ಶುರು ಮಾಡಿದ ಶಾಲೆ ಬರೀ 4 ಜನ ಇದ್ದರು ವಾಸ ಮಾಡುವಾಗ. ವಾಸ ಮಾಡೋಕ್ಕೆ ಹೊರಗಡೆಯಿಂದ 10 ಜನ ಮಕ್ಕಳು ಬರ್ತಾಯಿದ್ರು. ಸೊ ನನಗೆ ತುಂಬ ಟೈಮ್ ಸಿಕ್ತು ಒಂದೊಂದು ಮಗುನ ಅಭ್ಯಾಸ ಮಾಡೋಕ್ಕೆ. ಒಂದೊಂದು ಮನೆ ಹಿನ್ನೆಲೆ ಬೇರೆ ಬೇರೆ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮಗು ಬಂದ ತಕ್ಷಣ ನಾನು ನಿಮ್ಗೆ ಹೇಳ್ದಂಗೆ ಮೊದಲು ಅಪ್ಲಿಕೇಶನ್ನೇ ಇರಲಿಲ್ಲ. ಮಹೇಶ ಓದು, ಹೋಗು, ಸೇರು ಶಾಲೆ, ಅಷ್ಟೇ. ಅಷ್ಟು ಅನೌಪಚಾರಿಕವಾಗಿತ್ತು. ಈಗ ಇದಕ್ಕೊಂದು ಫ್ರೇಮ್ವರ್ಕ್ ಕೊಡೋಣ, ಈ ಆಲ್ಟರ್ನೇಟಿವ್ ಎಜುಕೇಷನ್ ವ್ಯವಸ್ಥೆಗೆ ಒಂದು ಫ್ರೇಮ್ವರ್ಕ್ ಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಆಗ್ತಾಯಿದೆ, ಚೇಂಜ್ ಮಾಡ್ಕೋಬೇಕು ಮತ್ತೆ. ಈ ಥರ ಪ್ರಯತ್ನದಲ್ಲಿ ಇದ್ದೀವಿ. ಸೊ ಇವಾಗ ಮಗು ಬಂದ ತಕ್ಷಣ ನಾವೊಂದು ಸರಳವಾದ ಒಂದು ಪರೀಕ್ಷೆ ಮಾಡ್ತೀವಿ. ಅಂದರೆ ಅವನನ್ನು ರಿಜೆಕ್ಟ್ ಮಾಡೋಕ್ಕಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಅವನಿಗೆ ಸ್ವಲ್ಪ ಮೆಂಟಲಿ ರಿಟೈರ್ಡ್ ಆದರೆ ಆಗಲ್ಲ ನಮ್ಮ ಕೈಲಿ. ಓಕೆ, ಎಷ್ಟು ಲೈಟ್ ಇದೆ, ಎಷ್ಟು ಫ್ಯಾನ್ ಇದೆ, ಸುಮ್ಮನೆ ಈ ಥರ ತಿಳ್ಕೊಳ್ಳೋಕ್ಕೆ ಮೆಂಟಲಿ ರಿಟೈರ್ಡ್ ಅಲ್ಲ ಮಗು, ಅಥವಾ ಕಿವಿ ಕೇಳಿಸ್ತಲೇ ಇರೋಲ್ಲ ಮಗು ಅಲ್ಲ. ನೆಕ್ಸ್ಟು ನಾರ್ಮಲ್ ಚೈಲ್ಡ್ ಆಗಿದ್ದರೆ ಒಂದು ಅಕಾಡೆಮಿಕ್, ಸಿಂಪಲ್ ಅಕಾಡೆಮಿಕ್ ಟೆಸ್ಟ್ ಇನ್ಫಾರ್ಮಲ್ ಆಗಿ ಕೇಳೋದು. ಆಗ ಅದ್ರ ಮೇಲೆ ಮಗು ಯಾವ ಹಂತದಲ್ಲಿದೆ, ಇವಾಗ ಕಲಿಕೆ ಯಾವ ಹಂತದಲ್ಲಿದೆ, ಕಲಿಕೆ ಯಾವ ಹಂತದಲ್ಲಿದೆ, ಅದಾದಮೇಲೆ ಏನು ಹೇಳ್ಕೊಡ್ಬೇಕು ಅಂತ ಅದ್ರ ಮೇಲೆ ಅದಕ್ಕೊಂದು ನಾವು ನಿರ್ಧರಿಸೋದು. ಇವಾಗ 2 ಅಂಕೆ ಕೂಡೋದು ಬರುತ್ತೆ, ನೆಕ್ಸ್ಟ್ ಏನು ಹೇಳ್ಕೊಡ್ಬೇಕು, 3 ಅಂಕೆ. ಈ ರೀತಿ ಅವರು ಫಾರ್ಮಲ್ ಸ್ಕೂಲಲ್ಲಿ ಯಾವ ತರಗತಿ ಏನೋ ಲೆಕ್ಕಕ್ಕಿಲ್ಲ ನಮಗೆ. ನೈಜ ಕಲಿಕೆ ಏನು, ನೈಜ ಕಲಿಕಾ ಮಟ್ಟ ನಿರ್ಧರಿಸೋದು. ಸರ್, 4 ಜನ ಪ್ಲಸ್ 10 ಜನರ ಜೊತೆ ಶಾಲೆ ಶುರು ಮಾಡಿದ್ರಿ ಅಂತ ಹೇಳ್ತೀರಾ. ತಂದೆ ತಾಯಿ ಒಪ್ಕೊಂಡ್ರ ಈ ರೀತಿ ಶಾಲೆಗೆ? ಇಲ್ಲೇನಾಯ್ತು, ಯಾಕೆಂದರೆ
ತಂದೆ ತಾಯಿ ನೋಡೋದು, ಶಾಲೆ ಹೆಸರು. ಶಾಲೆ ಹೆಸರು ಇರಲಿಲ್ಲ, ಬರೀ ಕಲಿಯೋ ಮನೆ ದೊಡ್ಡ ಹೆಸರು ಅಲ್ಲ ಅದು. ಅದನ್ನೇ ಹೇಳಿದ್ದು, ಶಾಲೆ ಹೆಸರು, ಹಿಂದಿನ ವಿದ್ಯಾರ್ಥಿಗಳು ಎಷ್ಟು ಅಂಕ ತಗೊಂಡಿದ್ರು, ಏನೇ ರ್ಯಾಂಕಿಂಗ್ ಬಂದಿತ್ತಾ, ಇವೆಲ್ಲ ನೋಡ್ತಿದ್ದಾರೆ. 4+10 ಜನ ತಂದೆ ತಾಯಿ ಹೆಂಗೆ ಒಪ್ಕೊಂಡ್ರು ಅಂತ. ಯಾಕಂದರೆ ಇದು ಕಲಿಯೋ ಇಡೀ ವ್ಯವಸ್ಥೆನೇ ಬೇರೆ ಇದೆ ನಿಮ್ಮ ಕಲಿಕೆಯಲ್ಲಿ. ಹೌದು. ಅಂದರೆ ನೋ ಫಾರ್ಮಲ್ ಎಜುಕೇಷನ್, ನೋ ಟೆಕ್ಸ್ಟ್ ಬುಕ್ಸ್, ನೋ ಮಾರ್ಕ್ಸ್. ಒಂದು SSLC ಬರೋಕ್ಕೆ 2 ವರ್ಷದ ಮುಂಚೆ ಫಾರ್ಮಲ್ ಆಗ್ತೀವಿ. ಅಲ್ಲಿ ತನಕ ಒಂಥರ ಆಲ್ಟರ್ನೇಟಿವ್ ಅನ್ನಿ, ನಾನ್ ಫಾರ್ಮಲ್ ಅನ್ನಿ, ಅದೇ ಥರ ಇರ್ತೀವಿ. ಇದನ್ನು ಇವಾಗ ನಾವು ಒಂದು ಫ್ರೇಮ್ವರ್ಕ್ ಕೊಡೋಣ ಅಂತ ನೋಡ್ತಾ ಇದ್ವಿ ಸ್ಕೂಲ್ಗೆ. ಸೊ ಮಗು ಬರುತ್ತಲ್ಲ, ಅಸೆಸ್ ಮಾಡ್ತೀವಿ, ಅದ್ರ ಮೇಲೆ ತಗೋತೀವಿ. ಇನ್ನೂ ಒಂದು ಮಕ್ಕಳು ಬ್ರೈಟಾಗಿರ್ತಾರೆ, ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ, ಅಂಥವ್ರನ್ನ ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ಸರ್ಟಿಫಿಕೇಟ್ ತೊಗೋತಾ ಇದ್ವಿ. IQ 100, ಡಿಸ್ಲೆಕ್ಸಿಯಾ, ಅಂಥವ್ರಿಗೂ ನಾವು ಸ್ವಲ್ಪ ಕಲ್ತ್ಕೊಂಬಿಟ್ವಿ ಹೇಗೆ ಹೇಳ್ಕೊಡ್ಬೇಕು ಅಂತ. ಸೊ ನಮಗೂ ಒಂದು ದೊಡ್ಡ ಕಲಿಕೆ ಇದು, ತುಂಬ ದೊಡ್ಡ ಕಲಿಕೆ. ಆಮೇಲೆ ಕಲಿಸ್ತಾ ನೀವು ಕಲಿತಾ ಹೋಗಬೇಕು, ಅವ್ರಿಗೆ ಹೆಂಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ. ನೀವು ಪ್ರಶ್ನೆ ಕೇಳಿದ್ರೆ ಮಕ್ಕಳು ಹೇಗೆ ಬಂದರು ಅಂತ. ನಾನು ಶ್ರೀರಾಮ್ಪುರದಲ್ಲಿ ಪಾಠ ಮಾಡ್ಕೊಂಡಿದ್ದೆ, ಬ್ರದರ್ ಅಂತ, ತುಂಬ ನನಗೆ ಇಷ್ಟಪಡೋರು, ಪೇರೆಂಟ್ಸು ಇಷ್ಟಪಡೋರು. ಅಲ್ಲಿ ನಾನೊಂದು ಶಾಲೆಯಲ್ಲಿ, ಗೌರ್ಮೆಂಟ್ ಶಾಲೆ ಬಿಲ್ಡಿಂಗ್ ಕೊಟ್ಬಿಟ್ಟಿದ್ರು ನನಗೆ, ಯಾವ ಬೇಕಾದ್ರೂ ಪಾಠ ಮಾಡ್ಕೊಳ್ಳಿ. ನಮ್ಮ ಮಕ್ಕಳನ್ನು ಹೊರಗೆ ಸಂಚಾರಕ್ಕೆ ಎಲ್ಲೆಲ್ಲ ಹೊರಗಡೆಗೂ ಕರ್ಕೊಂಡು ಹೋಗ್ತಾ ಇದ್ವಿ. ನನ್ನ ಜೊತೆ ಒಂದಿಬ್ಬರಿಗೆ ಸೇರಿಕೊಂಡ್ರು, ಶಾಮಣ್ಣ ಅಂತೊಬ್ಬರು ಸ್ವಯಂ ಸೇವಕರು ಸೇರಿಕೊಂಡ್ರು, ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳು ತುಂಬ ಖುಷಿ ಪಡ್ತಾರೆ ಹೊರಗಡೆ ಹೋದಾಗ. ಇದು ನನ್ನ ಕಲಿಕೆ. ಮಕ್ಕಳು ಹೊರಗಡೆ ಹೋಗ್ಬೇಕು, ಇಲ್ಲಿ ಶಾಲೆಯಲ್ಲಿ ಆಗಲ್ಲ. 4 ಗೋಡೆ. ನಾನು ಸತಿ ಕೇಳಿದೆ, ನಾವು ಕರ್ಕೊಂಡು ಹೋಗ್ತೀವಿ, ನಮ್ಮ ದುಡ್ಡಲ್ಲಿ ನಮ್ಮ ಮಕ್ಕಳನ್ನು ಆಕಾಶವಾಣಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ರಾಮಕೃಷ್ಣಾಶ್ರಮ ಶಾಲೆ ತೋರಿಸ್ತೀವಿ, ಒಂದು ಪಾರ್ಕ್ ಕರ್ಕೊಂಡು ಹೋಗ್ತೀವಿ, BO ಪರ್ಮಿಷನ್ ತೊಗೊಳ್ಳಿ ಅಂದರು. ನನ್ನ ಕೈಲಿ ಆಗಲಿಲ್ಲ. ಸೊ ಆವಾಗಲೇ ನನಗನ್ಸಿದ್ದು, ಮಕ್ಕಳಿಗಾಗಿ ಶಾಲೆ ಇರಬೇಕು, ಶಾಲೆಗಾಗಿ ಮಕ್ಕಳಲ್ಲ ಅಂತ. ಸೊ ಅಲ್ಲಿ ಪಾಠ ಮಾಡ್ತಿದ್ದಾಗ ಅಲ್ಲಿ ತಂದೆ ತಾಯಿಯರು ನನ್ನ ಇಷ್ಟಪಡ್ತಿದ್ರು. ಎಷ್ಟೋ ಜನ ಮಕ್ಕಳು ಬ್ರದರ್ ಮನೇಲಿ ಇದ್ದೀನಿ ಅಂದ್ಬಿಡೋರು, ಸುಳ್ಳು ಹೇಳ್ಬಿಡೋರು, ಹೌದಾ, ಎಲ್ಲ ಆಟ ಆಡೋಕೆ ಹೋಗಿರೋ. ಸೊ ಆಮೇಲೆ ನಾನು ಶಾಲೆ ಶುರು ಮಾಡ್ತೀನಿ ಅಂದಾಗ ಅವ್ರ ಮಕ್ಕಳನ್ನ ಕಳಿಸ್ಬಿಟ್ಟು ನಮ್ಮಲ್ಲಿ ಶ್ರೀರಾಮ್ಪುರದ ಇಬ್ಬರು ಮಕ್ಕಳನ್ನ ಹೋಗಿ ಬ್ರದರ್ ಶಾಲೆ ಶುರು ಮಾಡ್ತಾರೆ, ಹೋಗು ಅಷ್ಟೆ. ಆ ನಂಬಿಕೆ ಮೇಲೆ ಏನು, ಯಾಕೆ, ಹೇಗೆ, ಏನು ಪ್ರಶ್ನೆಗಳಿರಲಿಲ್ಲ, ಪೇರೆಂಟ್ಸಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಸೊ ಕಳಿಸ್ಬಿಟ್ಟು ನಂಬಿಕೆ ಹೆಚ್ಚಿತ್ತು. ಆದರೆ ನಿಮ್ಮದೂ ಆವಾಗ ಆರಂಭಿಕ ದಿನಗಳು, ಶಿಕ್ಷಣದ ಅಫ್ಕೋರ್ಸ್ ನೀವು 91ನಿಂದ ಶಿಕ್ಷಣ ಕೊಡ್ತಾ ಇದ್ರೂ ಕೂಡ ಒಂದು ಇನ್ಫಾರ್ಮಲ್ ಶಿಕ್ಷಣ ವ್ಯವಸ್ಥೆಯನ್ನು ತಗೋಬೇಕು, ಅದಕ್ಕೆ ಕೈ ಹಾಕಬೇಕು ಅಂತ ಹೇಳಿದ್ರೆ ನಿಮಗೂ ಒಂದಷ್ಟು ಅನುಭವದ ಕೊರತೆ ಇತ್ತು. ಹೌದು. ಹೆಂಗೆ ಅದು 14 ಜನ ಮಕ್ಕಳ ಜೊತೆ ಹೆಂಗೆ ಎಕ್ಸ್ಪೆರಿಮೆಂಟ್ ಶುರು ಮಾಡಿದ್ರಿ ನೀವು? ಏನು ಓಡ್ತಿತ್ತು ತಲೆಲಾಗ? ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ? ಎವ್ರಿಥಿಂಗ್ ನೀಡ್ಸ್ ಅ ಪ್ಲ್ಯಾನ್ ಸರ್. ನಮ್ಮದು ಸ್ವಲ್ಪ ಓಪನ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು. ಎಕ್ಸ್ಪೆರಿಮೆಂಟ್ ಮಾಡಿಬಿಡೋದು, ಕಲಿಕೆದು ಆಗಲ್ಲ, ಸ್ಕ್ರಾಪ್ ಇಟ್, ಓಕೆ, ಈ ಥರ ಮಾಡ್ಕೊಂಡು ಬಂದಿತ್ತು. ಆಮೇಲೆ ನಾನು ಹೇಳ್ದಂಗೆ 1ನೇ ತರಗತಿ ಬೇಡ, 2ನೇ ತರಗತಿ ಬೇಡ, 3ನೇ ತರಗತಿ ಬೇಡ. ಸೊ ಹೇಗೆ ಕೂರಿಸೋದು? ನಾವೊಂದು ಹೆಸರು ಕೊಟ್ವಿ, ಒಂದು 10 ಜನ ಒಂದು ಗುಂಪು ಮಾಡಿಬಿಟ್ಟು ಅದಕ್ಕೊಂದು ಅರವಿಂದ ಅಂತ ಹೆಸರು ಕೊಟ್ವಿ, ಇನ್ನೊಂದಕ್ಕೆ ವಿವೇಕ ಅಂತ ಕೊಟ್ವಿ. ಅಂದರೆ ಅದು 1 ವರ್ಷ ಎಲ್ಲ ಅದೇ ಟೀಮಲ್ಲಿ ಇರ್ತಾರೆ ಅಂತಲ್ಲ, ಓಕೆ, ಶಿಫ್ಟ್ ಆಗ್ತಿರ್ತಾರೆ ಅವ್ರ ಕಲಿಕೆ ಮೇಲೆ ಶಿಫ್ಟ್ ಆಗ್ತಿರ್ತಾರೆ. ಇಲ್ಲಿ 1, 2, 3, 4, 5, 6 ಅಂದ ತಕ್ಷಣ ಮಗು 6ನೇ ಕ್ಲಾಸಲ್ಲಿರುತ್ತೆ, ಕಲೀಲಿಲ್ಲ ಅಂತ 5ನೇ ಕ್ಲಾಸಿಗೆ ತಂದುಬಿಟ್ರೆ ಅವ್ರಿಗೆ ಕಾಂಪ್ಲೆಕ್ಸ್ ಬರುತ್ತೆ, ಕೀಳರಿಮೆ ಬರುತ್ತೆ. ಹೌದು. ಬಟ್ ಇಲ್ಲಿ ವಿವೇಕದಿಂದ ಅರವಿಂದಕ್ಕೆ ತರ್ತೀನಿ, ಅರವಿಂದದಿಂದ ಚೇತನಕ್ಕೆ ಹೋಗ್ತೀನಿ, ಗೊತ್ತಾಗಲ್ಲ, ಆ ಕೀಳರಿಮೆ ಇರಲ್ಲ ಅಲ್ವಾ? ಅಂದರೆ ಅದರಲ್ಲಿ ವಯಸ್ಸಿನ ಮಿತಿ ಇರಲ್ಲ, ಯಾವುದೇ ಮಿತಿ ಇರಲ್ಲ, ಕಲಿಕೆ ಆಧಾರ. ಓಕೆ, ಒಂದು ವಯಸ್ಸಿರುತ್ತೆ, ಮೇ ಬಿ 10ರಿಂದ 13 ಒಂದು ಗ್ರೂಪ್, ಒಂದು ಟೀಮು. ತೀರಾ 1 ವರ್ಷದ ಮಗು 13 ವರ್ಷ ಕೂರ್ಸ ಹಂಗಿರಲ್ಲ, ಅಕ್ಕಪಕ್ಕದ ವಯಸ್ಸುಗಳದ್ದು ಒಂದು ಗ್ರೂಪ್. ಬೇಸಿಕ್ ಅಡ್ಮಿಷನ್ ಇವಾಗ ಕಲಿಯುವ ಶಾಲೆಯಲ್ಲಿ ಅಡ್ಮಿಷನ್ ತಗೋಬೇಕು ಅಂದರೆ ಎಷ್ಟು ಏಜ್ ಆಗಿರ್ಬೇಕು ಸರ್? 6 ವರ್ಷ ಕಾನೂನು ಪ್ರಕಾರ. ಅಂದರೆ ಮೊದಲ 4 ವರ್ಷ ತೊಗೊಂಡ್ಬಿಟ್ಟಿದ್ದು ಗೊತ್ತಿಲ್ಲನೆ, ಆಮೇಲೆ ಕಾನೂನು ಅರಿವಾಯಿತು,
6 ವರ್ಷ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಿಂಗಿದ್ದೊಂದು ಶಾಲೆ ನಡೆಸಬೇಕು ಅಂತ ಹೇಳಿದಾಗ ವಿಟಮಿನ್ ಎಂ ಜೋರಿರಬೇಕು ಸರ್. ಹೌದು ಹೌದು, ಎಲ್ಲದಕ್ಕೂ ಬೇಕು. ಅದು ದೈವಾನುಗ್ರಹ ಇದೆ ಅನಿಸುತ್ತೆ. ಹೌದಾ? ಸೊ ಯಾವತ್ತೂ ಸ್ಟ್ರಗಲ್ ಆಗಲಿಲ್ವಾ? ಅಂದರೆ ಯಾವಾಗಲೂ ಉದ್ದೇಶಗಳು ಬಹಳ ಇರುತ್ತವೆ ಸರ್, ತುಂಬ ಒಳ್ಳೊಳ್ಳೆ ಉದ್ದೇಶಗಳಿರುತ್ತವೆ. ಆದರೆ ಕೆಲವೊಂದು ಸಲ ಅದೇ ಮಸಲ್ ಪವರ್ ಮುಂದೆ, ಅಂದರೆ ಮಸಲ್ ಪವರ್ ಇಲ್ಲ ಅಂದಾಗ ಆ ಉದ್ದೇಶಗಳು ಕರಗಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಕಲಿಯುವ ಶಾಲೆದು ಒಂದು ಪ್ಲಸ್ ನಾನು ನೋಡ್ತಾ ಇರೋದೇನೆಂದರೆ, ಪ್ರತಿ ವರ್ಷಕ್ಕೂ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇದೆಯೇ ಹೊರತು ಯಾವತ್ತೂ ಥ್ಯಾಂಕ್ಫುಲಿ ಫಾಲ್ ಆಗಿಲ್ಲ, ಆಗೋದು ಬೇಡ. ಬಟ್ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಆರಂಭಿಕ ದಿನಗಳ ಸ್ಟ್ರಗಲ್ ಏನಾದರೂ ಇದ್ವಾ? ನಾನು ವಿವೇಕಾನಂದ ಕೇಂದ್ರದಲ್ಲಿದ್ದೆ ಅಂತ ಹೇಳಿದೆ. ಅಲ್ಲಿ ಒಂದು ನಿರ್ಧಾರ ತಗೊಂಡೆ, ನಾನು ವಾಪಸ್ ಹಿಂದೆ ಬರಲ್ಲ. ಓಕೆ. ಬೀಳೋಣ ಎದ್ದೇಳೋಣ, ದಟ್ ಇಸ್ ಒನ್ ಥಿಂಗ್. ವಿವೇಕಾನಂದದ್ದು ಇದೆ ಅಲ್ವಾ, ಹೇಳಿ ಎದ್ದೇಳಿ ಅಲ್ವಾ, ಗುರಿ ಮುಟ್ಟುವ ತನಕ ಹಿಂದಿರುಗುದಿರಿ ಅಂತ ಒಂದು. ಅದು ಸ್ವಲ್ಪ ಅದೇ ವಾತಾವರಣ 1.5 ವರ್ಷ ಇದ್ನಲ್ಲ, ಅದು ನನ್ನ ತಲೆ ಮೇಲೆ ನನ್ನ ಏನೇ ಬೇರೆ ಪರಿಣಾಮ ಬೀರಿದೆ ಅದು. ಸೊ ಒಂದು ನಿರ್ಧರಿಸ್ಬಿಟ್ಟಿದೆ, ಮತ್ತೆ ವಾಪಸ್ ಬರಲ್ಲ, ಈ ಕ್ಷೇತ್ರ ಕಾಲಿಟ್ಟೆ ವಾಪಸ್ ಬರಲ್ಲ. ಸೊ ನನ್ನ ಪಾಟಿಗೆ ನಾನು ಬೆಳಗ್ಗೆ ಸಾಯಂಕಾಲ ಪಾಠ ಮಾಡ್ಕೊಂಡಿದ್ದೆ, ಮಾಡ್ಕೊಂಡೇ ಇರ್ತಿದ್ದೆ ಅನಿಸುತ್ತೆ. ಯಾವುದೋ ಒಂದಿನ ನನಗೆ ಬೆಂಗಳೂರಿಂದ ಕಾಲ್ ಬಂತು, ಒಬ್ಬರು ಸ್ವಿಟ್ಜರ್ಲ್ಯಾಂಡಿಂದ ಒಂದು ಲೇಡಿ, ನಾನು ನಿಮ್ಮನ್ನು ಬಂದು ಮೀಟ್ ಮಾಡಬೇಕು. ಸ್ವಿಟ್ಜರ್ಲ್ಯಾಂಡಿಂದ? ಕರೆಕ್ಟ್. ಬಂದರು, ಆ ಮಕ್ಕಳ ಜೊತೆ ಪಾಠ ಮಾಡ್ತಿದ್ದೆಲ್ಲ ನೋಡಿದ್ರು. ನಾನು ನಿಮ್ಗೆ 15,000 ಕೊಡ್ತೀನಿ ಅಂದರು. ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮೊದಲನೇದು 15,000 ಕ್ಯಾಶ್ ಕೊಟ್ಟರೆ. ಓ, 2000 2000 ಅಥವಾ 1999 ಕರೆಕ್ಟಾಗಿ ಗೊತ್ತಿಲ್ಲ. ಮೊದಲ ಕಾಂಟ್ರಿಬ್ಯೂಷನ್ 15,000. ತಕ್ಷಣ ಹೋಗಿ ನಮ್ಮ ಕನಸಿಗೆ ಸ್ವಲ್ಪ ರೆಕ್ಕೆ ಪುಕ್ಕ ಬಂತು, ಟ್ರಸ್ಟ್ ರಿಜಿಸ್ಟರ್ ಮಾಡಿಸ್ಬೇಡ, ದಿವ್ಯದೀಪ ಚಾರಿಟಬಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಸ್ಬಿಟ್ಟು. ಸೊ ಆಯಿತು, ದಿವ್ಯದೀಪ ಅಂತಲೇ ಕರೆಯೋರು. ಬಟ್ ನಂಗೆ ಮನಸ್ಸಿನಲ್ಲಿ ಇದೊಂದು ಬೇರೆ ಏನಾದರೂ ಇರಬೇಕು, ಕಲಿಯುವ ಮನೆ ಬೇಕು, ನನಗೊಂದು ಪ್ರಯೋಗ ಮಾಡೋಕ್ಕೆ ಅದೊಂದು ಪ್ರಯೋಗ ಶಾಲೆ ಆಗಿರಬೇಕು. ಇದು ನನ್ನ ಮನಸ್ಸಿನಲ್ಲಿ ಒಂಥರ ಕೂತ್ಬಿಟ್ಟಿತ್ತು, ಜೀವನದ ಗುರಿಯಾಗಿ ಕೂತ್ಬಿಟ್ಟಿತ್ತು. ಅದೇನೋ ಅದೃಷ್ಟ ಅನ್ಸುತ್ತೆ. ನಾನು ಹೇಳೋದು ದೈವಾನುಗ್ರಹ ಇದೆ. ನನಗೆ 2001 ಇರ್ಬೋದು, ಡೇಟ್ ಹೆಚ್ಚು ಕಮ್ಮಿ ಇರ್ಬೋದು. ನಾನು ಮೊದಲು ವರ್ಕ್ ಮಾಡ್ತಿದ್ದೆ ಪಾಂಡಿಚೇರಿಯಲ್ಲಿ. ಅವರು ನನಗೆ ಫೋನ್ ಮಾಡಿದ್ರು, ಓಕೆ ಅನಂತ್, ನಾನು ನೀನು ನೋಡ್ಬೇಕು, ಎಲ್ಲ ಹಳ್ಳಿಲಿದೆಯಂತೆ. ಲಲಿತ್ ಮೋಹನ್ಶ್ ಅಂತ ಗುಜರಾತಿ, ಬಟ್ ವಾಸ್ ರನ್ನಿಂಗ್ ಇಂಡಸ್ಟ್ರೀಸ್ ಇದೆ. ನನ್ನನ್ನು ತುಂಬ ಇಷ್ಟಪಟ್ಟರು ಅವಾಗ. ಅಯ್ಯೋ, ನಾನು ಚಿಕ್ಕವನಾಗಿದ್ದೆ, ಚೀಫ್ ಇಂಜಿನಿಯರ್ ಅಂತ ಕರೆದುಬಿಡೋದು, ಕಾಮನ್ ಸೆನ್ಸ್ ಇಂಜಿನಿಯರ್ ಅಂತ ಕರೆದುಬಿಡೋರು, ತುಂಬ ಇಷ್ಟ ಆಯಿತು. ಸೊ ಅವ್ರು ಬಂದುಬಿಟ್ಟು ನಾ ಹಳ್ಳಿಲೆಲ್ಲ ಇದೆಲ್ಲ ನೋಡಿದ್ರು, ಚೆನ್ನಾಗಿದ್ದೇನಂತ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿಂಗೆ ಇಲ್ಲಿ ಹಳ್ಳಿ ನೆಲೆಸಿರೋದ್ರಿಂದ ಏನು ಸಿಗುತ್ತೆ? ದ್ಯಾಟ್ ಈಸ್ ಅ ಪ್ರಾಫಿಟ್. ಯು ಆರ್ ವರ್ಕಿಂಗ್ ಇನ್ ಮೈ ಇಂಡಸ್ಟ್ರೀಸ್, ನೀವು ಬಿಟ್ಬಿಟ್ರಿ, ಇಲ್ಲಿ ಬಂದು ನಿಂಗೆ ಏನು ಕಂಡ್ಕೊಂಡಿದ್ಯಾ ಅಂತ. ಓಕೆ, ಉತ್ತರ ಹೊಳಿಲಿಲ್ಲ ನನಗೆ. ಬಟ್ ಒಂದು ಗುರಿ ಇದೆ ನನಗೆ, ಅದೊಂಥರ ಜೀವನದ ಗುರಿ ಆಗಿಬಿಟ್ಟಿದೆ ನನಗೆ. ಖುಷಿ ಆಯ್ತು ನಾನು ನೀನು ನೋಡಿ. ನಾನು ನಿಂಗೆ ಒಂದೊಂದು ವರ್ಕ್ಶಾಪ್ ಕೊಟ್ಬಿಡ್ತೀನಿ, ಲೇತ್ಗೆ ಇದೆಲ್ಲದೂ ಇರೋದೊಂದು ವರ್ಕ್ಶಾಪ್ ಕೊಟ್ಬಿಡ್ತೀನಿ, ದುಡ್ಡು ಮಾಡ್ಕೊ ಅಂತ ಹೇಳಿದ್ರು. ನಾನು ಸುಮ್ಮನೆ ಇದ್ದೆ. ನಿಂಗೇನು ಬೇಕು ಹೇಳು ಅಂದರು. ನಾನು ಅವಾಗ ಸ್ವಲ್ಪ ಕಲಿಯೋ ಮನೆಯದು ಹೇಳಿದೆ ಅವ್ರ ಬಗ್ಗೆ. ನಿಮ್ಮ ಕಾನ್ಸೆಪ್ಟ್ ಹೇಳಿದ್ರಿ? ಸುಮಾರಾಗಿ, ನನಗೂ ಫುಲ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಕಲಿಯುವ ಮನೆ ಜೊತೆಗೆ ನೀವು ಕಲಿತಾ ಹೋದ್ರಿ. ನಾನು ಹೇಳಿದೆ ಪ್ರಥಮ ವಿದ್ಯಾರ್ಥಿ ಅಂತ ಹೇಳ್ತೀನಿ, ಓಕೆ, ಸಂಸ್ಥಾಪಕ ಅಂತ ಹೇಳಲ್ಲ. ಸೊ ಅವರು ಮಾರನೇ ದಿನ ಬರ್ತೀನಿ ಅಂದರು. ಮತ್ತೆ ಮೈಸೂರು ಸಿಟಿಯಿಂದ ಬಂದರು, ಕಾರಲ್ಲಿ ಬಂದರು, ಬಾ ಹೋಗೋಣ ಅಂದರು. ಏನು ಅಂದರೆ ಜಮೀನು ತೋರಿಸ್ತೀನಿ ನಿಮಗೆ, ತಗೋ, ನಾನು ದುಡ್ಡು ಕೊಡ್ತೀನಿ. ಸೊ ಹೋದ್ವಿ ಕೋಟೆ ರಸ್ತೆಯಲ್ಲಿ. ತಕ್ಷಣ ಈಸಿ ಅಲ್ಲಲ್ಲ, ಇವತ್ತು ಜಮೀನು ಬೇಕು ಅಂದರೆ ಸಿಗಲ್ಲ. ಹೌದು, ನಾನು ಕಮಿಟ್ ಮಾಡ್ತೀನಿ, ಜಮೀನು ನಾ ಕೊಡಿಸ್ತೀನಿ. ಸೊ ಹುಡ್ಕಕ್ಕೆ ಶುರು ಮಾಡಿದ್ವಿ. 2003 ಇವಾಗಿರೋ ಲ್ಯಾಂಡು 2 ಎಕರೆ 33 ಗುಂಟೆ ಪರ್ಚೇಸ್ ಮಾಡಿದ್ವಿ. ಅವ್ರು ಹೇಳ್ದಂಗೆ ಕೊಟ್ಟರು ದುಡ್ಡು ಕೂಡ. ಸೊ ಜಮೀನು ಬಂತು. ಇದು ನನಗಿನ್ನ ಜವಾಬ್ದಾರಿ ಆಯ್ತು ನನ್ನ ಮೇಲೆ. ಸೊ ಒಬ್ಬರ ನಂಬಿಕೆ ನನ್ನ ಮೇಲಿದೆ. ಇದುವರೆಗೂ ನನ್ನ ದುಡ್ಡು, ಇವಾಗ ಒಬ್ಬರು ನನ್ನ ಮೇಲೆ ನಂಬಿಟ್ಟಿದ್ದಾರೆ. ಏನು ಮಾಡೋದು? ಇನ್ನಂತೂ ಹೋಗೋ ಹಾಗೆ ಇಲ್ಲ, ವಾಪಸ್ ಹೋಗೋಂಗಿಲ್ಲ. ಒಬ್ಬರು 15,000 ಕೊಟ್ಟಿದ್ದಾರೆ, ಒಬ್ಬರು 7 ಲಕ್ಷ 8 ಲಕ್ಷ. ಆವಾಗ
ವಾಪಸ್ ಹೋಗೋಂಗಿಲ್ಲ. ಇನ್ನು ಮೇ ಬಿ ಗಾಡ್ಸ್ ಗ್ರೇಸ್ ಇಸ್ತಾರೆ. ಅವಾಗ ತುಂಬ ಅನಿಸಿದ್ದ ಇದೆ. ಒಂದು ಗುಡಿಸಲು ಹಾಕಿದ್ವಿ, ಒಂದು ಮರ ಕಡಿದ್ವಿ, ಗುಡಿಸಲು ಹಾಕಿದ್ವಿ, ಒಂದು ಪಾಂಪ್ಲೆಟ್ ಹಂಚ್ಬಿಟ್ವಿ, ಕಲಿಯುವ ಮನೆ, ಮಕ್ಕಳಿಗಾಗಿ ಶಾಲೆ. ಶಾಲೆ ಬಿಟ್ಟವರು, ಗ್ರಾಮೀಣ ಮಕ್ಕಳು, ಬಡ ಮಕ್ಕಳು ಎಲ್ಲರೂ ಸೇರ್ಬೋದು ಅಂತ. ಅದು ಆಮೇಲೆ ಅನ್ನಿಸೋದು ವ್ಯರ್ಥ ಆಯಿತು ಅಂತ. ಯಾಕೆ? ಅವ್ರು ಓದಕ್ಕೆ ಬರ್ತಿರ್ಲಿಲ್ಲ ಹಳ್ಳಿಯವರಿಗೆ. ತುಂಬ ಜನ, ಒಂದಿಬ್ಬರು ಬಂತಿತ್ತು ನಾವು ಓದಕ್ಕೆ, ಸ್ವಲ್ಪ ತಂದು ಸೇರಿಸಿದ್ರು. ಅದು ಕರೆಕ್ಟಾಗಿ ಅದೇ ಹೇಳಿದ್ದು, ದೈವ ಕೃಪೆ ಇದೆ, ತುಂಬ ದೈವ ಕೃಪೆ ಇದೆ. ಸೊ 2000 ಆಯ್ತಲ್ಲ, ಆಮೇಲೆ 2005 ಸ್ಕೂಲ್ ಶುರು ಮಾಡಿದ್ವಿ. 2006 ಹೇಗೆ ಕನೆಕ್ಟ್ ಆಯಿತು ಗೊತ್ತಿಲ್ಲ. ಕಾಲೇಜ್ ಹುಡುಗರು ಬರೋಕ್ಕೆ ಶುರು ಮಾಡೋದು. ಅವ್ರು ಬಂದು ಹಸು ಇತ್ತು, ಹಸು ಡೆಲಿವರಿ ಕರು ಆಗ್ತಾ ಇತ್ತು. ಹುಡುಗರು ಹಿಂಗೆ ನೋಡ್ತಾ ಕೂತ್ಕೊಂಡ್ರೆ. ಆಮೇಲೆ ಹಸುರಾಗಿತ್ತು ಜಮೀನು. ಅವರದೊಂದು ಬರೋಕ್ಕೆ ಶುರುವಾದರು ಕಾಲೇಜ್ ಹುಡುಗರು. ಕಾಲೇಜು, ಆಮೇಲೆ ಜಯಚಾಮರಾಜಿಂದ JC ಕಾಲೇಜು, ಹಾಗಾರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಅದೇ ಬರೋರು ಎಲ್ಲೋ ಹೋಗಿ ಒಂದು ಬೋರ್ಡ್ ತಂದ್ಕೊಡೋರು, ನೋಟ್ಬುಕ್ ತಂದ್ಕೊಡೋರು, ಎಲ್ಲ ಸ್ಟೂಡೆಂಟ್ಸ. ಹೀಗೆ ಬರೋಕ್ಕೆ ಶುರುವಾದರು. ಆಮೇಲೆ ನಾನು ವರ್ಷಕ್ಕೊಂದ್ಸತಿ ಪಾಂಡಿಚೇರಿಗೆ ಹೋಗ್ತೀನಿ. ನಂಗೆ ಅದು ಮೊದಲಿಂದಲೂ ಇವಾಗಲೂ ಹೋಗ್ತೀನಿ. ನನಗೆ ಅರವಿಂದರ್ ಸ್ವಲ್ಪ ತತ್ವಗಳು ನನಗೆ ಇಷ್ಟ ಆಯಿತು. ಸೊ ಅಲ್ಲಿ ನನ್ನ ಎಕ್ಸ್-ಎಂಪ್ಲಾಯ್ ಲಲಿತ್ ಮೋಹನ್ ಶಾ ಸಿಕ್ಕಿದ್ರು. ನನ್ನ ಜಮೀನು ತೊಗೊಂಡೆ ಆಯಿತು, ಸ್ಕೂಲ್ ಶುರು ಮಾಡಿದೆ. ಅಂದರು, ನಾನು ಬರ್ತೀನಿ ಅಂದರು. ಬಂದರು, ಕಾಲೇಜ್ ಹುಡುಗರ ನೋಡಿದ್ರು, ಸಂಡೇ ಬಂದುಬಿಡೋರು. ಏನಂತಿಲ್ಲ, ಮಕ್ಕಳಿಗಿಂತ ವಾಲಂಟಿಯರ್ಸ್ ಜಾಸ್ತಿ ಇದ್ದಾರೆ. ಅವ್ರಿಗೆ ಖುಷಿ ಆಯಿತು. ಸರಿ ಬಾ, ಇಲ್ಲಿ ಕೂತ್ಕೊಳ್ಳೋಣ, ಈ ಶಾಲೆಗೆ ಏನೇನು ಬೇಕು ಅಂತ ಅವರೇ ಒಂದು ಗುರ್ತು ಹಾಕ್ಕೊಟ್ರು. ನಾನು ನಿಂಗೋಸ್ಕರ ನಿಮ್ಮ ಮನೇನೂ ನಾನೇ ಕಟ್ಕೊಡ್ತೀನಿ. ಇದು ನಮಗೂ ಅವರೇ ಮನೆ ಡಿಸೈನ್ ಮಾಡಿದ್ದು. ನಮ್ಮನೆ, ಯಾಕೆ ನೀನು ದುಡ್ಡು ದುಡಿಯೋಕ್ಕಾಗಲ್ಲ, ಇನ್ನು ಸ್ವಲ್ಪ ನೀನು ಫುಲ್ ಇದಕ್ಕೆ ಫೋಕಸ್ ಮಾಡಬೇಕು, ನಮ್ಮ ಮನೆ ಕಟ್ಕೊಡ್ತೀನಿ. ಆಮೇಲೆ ಒಂದು ಕಂಪ್ಯೂಟರ್ ಲ್ಯಾಬು, ಆಫೀಸು, ಒಂದು ಮಲ್ಟಿಪರ್ಪಸ್ ಹಾಲು, ಸೈನ್ಸ್ ಲ್ಯಾಬ್, ಒಂದು 4 ಕ್ಲಾಸ್ ರೂಮು ಪ್ಲಸ್ ಹಾಲು, ಆಮೇಲೆ ಒಂದು ವ್ಯಾನು, ಯಾಕೆ ದೂರ ಇದ್ವಲ್ಲ ಸಿಟಿಯಿಂದ. ಆಮೇಲೆ ಜನ್ರೇಟ್ರು, ತುಂಬ ಪವರ್ ಕಟ್ಟಿತ್ತು, ಡೈಲಿ 18 ಗಂಟೆ ಪವರ್ ಕಟ್ಟಿರೋದು. ನೀರು ತುಂಬ ಪ್ರಾಬ್ಲಮ್ ಇತ್ತು, ಟ್ರಾನ್ಸ್ಫಾರ್ಮರ್ 2 ಕಿಲೋಮೀಟ್ರ್ ದೂರದಲ್ಲಿತ್ತು. ಸೊ ನಾನು ಇಷ್ಟು ಮಾಡಿಕೊಡ್ತೀನಿ, ಅಷ್ಟು ಮಾಡಿದ್ರು. ಅಷ್ಟೊತ್ತಿಗೆ ಇಲ್ಲಿ ಕಾಲೇಜ್ ಹುಡುಗರಲ್ಲ, ಒಂದಿನ ಯಾವುದೋ JC ಹುಡುಗಿ ಟೈಮ್ಸ್ ಆಫ್ ಇಂಡಿಯಾ ಒಬ್ಬ ಜರ್ನಲಿಸ್ಟ್ ಕರ್ಕೊಂಬಂದರು. ಅವರೊಂದು ಆರ್ಟಿಕಲ್ ಬಂದರು, ಇಲ್ಲಿ ಮಕ್ಕಳು ಬರ್ತಾರೆ, ಮನೆಗೆ ಹೋಗೋಕೆ ಇಷ್ಟ ಇರಲ್ಲ ಮಕ್ಕಳಿಗೆ. ಅವರೊಂದು ಬರೆದ್ರು. ಸೊ ಅದನ್ನು ನೋಡಿ ಸ್ವಲ್ಪ ವಿಪ್ರೋದರು ಬಂದರು. ಆಮೇಲೆ ಅವರೊಂದು ಆ ಜರ್ನಲಿಸ್ಟ್ ನಂಗೆ ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ನೆನಪಿದೆ, ನಾನು ಆರ್ಟಿಕಲ್ ಬರೀತೀನಿ ಜರ್ನಲಿಸ್ಟ್ ಆಗಿ, ವ್ಯಕ್ತಿಯಾಗಿ ಏನು ಮಾಡಲಿ. ಅವರು ಒಂದು ಬ್ಯಾಂಡ್ ಇತ್ತು, ಫ್ಯೂಷನ್ ಬ್ಯಾಂಡ್, ಸ್ವರಾತ್ಮ ಅಂತ. ಅವರು ನಮ್ಮ JCಯಲ್ಲಿ ಪ್ಲೇ ಮಾಡ್ತು ಅಂದರೆ 10 ರೂಪಾಯಿ ಕೊಡ್ತಾರೆ. ಸೊ 30,000 ಆಗುತ್ತೆ, ನಾವು ಕೊಡ್ತೀವಿ ಅಂದರೆ. ಈ ಕಾಲೇಜ್ ಹುಡುಗರು ಬೇಡ, ಓಪನ್ ಏರ್ ಥಿಯೇಟ್ರಲ್ಲಿ ಮಾಡೋಣ, ಜಾಸ್ತಿ ಕಲೆಕ್ಟ್ ಮಾಡ್ತೀವಿ. ಸೊ ಅವಾಗ 4 ಲಕ್ಷ ಕಲೆಕ್ಟ್ ಮಾಡಿಕೊಟ್ರು. ದುಡ್ಡು ಹೆಂಗೆ ಬಂತು, ವಿಟಮಿನ್ M ಬೇಕು ಅಂದ್ರಲ್ಲ. ಆಗಿನ ಕಾಲದಲ್ಲಿ ಅದು 2007 23 ಮಕ್ಕಳಿದ್ರು, ಅದ್ರಾಗ 11 ಮಕ್ಕಳಲ್ಲೇ ಇದ್ದರು ಹೊರಗಡೆಯಿಂದ. ಸೊ ಬಂತು. ವೆರಿ ನೈಸ್, ಅಮೇಝಿಂಗ್. ಗಾಡ್ಸ್ ಗ್ರೇಸ್. ನಿಜ ಹೇಳಬೇಕು, ನಾನು ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ, ದುಡ್ಡಿಗೋಸ್ಕರ ಪ್ರಯತ್ನ ಪಟ್ಟಿಲ್ಲ. ಗಾಡ್ಸ್ ಗ್ರೇಸ್, ದೈವ ಕೃಪೆ ಇದೆ. ಸರಿ, ಮಕ್ಕಳನ್ನ ಹೆಂಗೆ ರೆಡಿ ಮಾಡ್ತೀರಿ? ಅದು ಗಾಡ್ ಗ್ರೇಸ್. ದುಡ್ಡಿಗೆ ಸಮಸ್ಯೆ ಆಗಲಿಲ್ಲ, ಹೌದು, ಆದರೆ ನಿಮ್ಮ ಮೇಲೆ ಭಾರ ಜಾಸ್ತಿ ಆಗ್ತಾ ಹೋಯ್ತೇನೋ. ಇಷ್ಟು ಜನ ನನ್ನ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ, ಜೊತೆಗೆ ಈ ಮಕ್ಕಳಿಗೊಂದು ಭವಿಷ್ಯ ಕಟ್ಕೋಬೇಕು ಅಂತ. ಬಟ್ ಈ ಇನ್ಫಾರ್ಮಲ್ ಎಜುಕೇಷನ್ ಸಿಸ್ಟಮಿಂದ ಹೊರಗೆ ಹೋದ ಮಕ್ಕಳು 2 ರೀತಿ ಕೆಲವೊಂದು ಶಾಲೆಗಳನ್ನ ನಾನು ನೋಡಿದ್ದೀನಿ. ಒಂದು, ತುಂಬ ಬೇಗ ಒಗ್ಗಿಕೋತಾರೆ, ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್, ತುಂಬ ಕಾನ್ಫಿಡೆಂಟ್ ಇರ್ತಾರೆ, ಬೇಗ ಒಗ್ಗಿಕೊಳ್ತಾರೆ. ಕೆಲವರು ಒಗ್ಗಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಅವ್ರನ್ನ ಹೆಂಗೆ ಪ್ರಿಪೇರ್ ಮಾಡ್ತೀರಿ ಸರ್ ನೆಕ್ಸ್ಟ್ ಲೆವೆಲಿಗೆ? ಓಕೆ, ನಾನು ಫಸ್ಟು ಬ್ಯಾಚ್ 2010 SSLC ಕಟ್ಸಿದ್ವಿ. ನಾವು 2005 ಶುರು ಮಾಡಿದ್ದು.
ಒಬ್ಬ ಹುಡುಗಂದನ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಪ್ರಶಾಂತ್ ಅಂತ. ಒಂದು ಮೈಸೂರು ಮಿತ್ರದಲ್ಲಿ ಪೇಪರಲ್ಲಿ ನಮ್ಮದು ದೊಡ್ಡ ಆರ್ಟಿಕಲ್ ಬಂದಿತ್ತು ಕಲಿಯುವ ಮನೆ ಬಗ್ಗೆ. ಪಾಪ ಅದು ಯುವಕರೇ ಅವಾಗ ಫಂಡ್ಸ್ ಇದು ಇವೆಂಟ್ ಆರ್ಗನೈಸ್ ಮಾಡಿದ್ರಲ್ಲ, ಅವಾಗ ಅವರೆಲ್ಲ ಬಂದಿದ್ದರು. ದೊಡ್ಡ 1 ಪೇಜ್ ಆರ್ಟಿಕಲ್ ಬಂದಾಗ ನೋಡಿದ್ದಂತೆ ಯಾರೊಬ್ಬರು ಲೇಡಿ ಒಬ್ಬ ಹುಡುಗನ್ನ ನಮ್ಮ ಶಾಲೆ ಕಳಿಸಿದ್ರು. 16 ವರ್ಷ. ಓಕೆ. 16 ವರ್ಷ ಕೂತ್ಕೊಂಡಿದ್ದೆ. ಏನೂ ಇರಲಿಲ್ಲ ಇನ್ಫ್ರಾಸ್ಟ್ರಕ್ಚರ್. ನಾವು ಶಾಲೆ ಶುರು ಮಾಡಿದಾಗ ಮಾನ್ಯತೆಯೂ ಇರಲಿಲ್ಲ, ಬಿಲ್ಡಿಂಗೂ ಇರಲಿಲ್ಲ, ಟೀಚರೂ ಇರಲಿಲ್ಲ. ಇದೇ ಥರ ಶುರು ಮಾಡಿದ್ದು. ಬಂದು ಕೂತ್ಕೊಂಡಿದ್ದ. ಏನಪ್ಪ ಅಂದೆ. ಕೆಲಸ ಬೇಕು ಅಂದ. ಕೆಲಸ ಬೇಕು? ಹೌದು. ಓ ಓಕೆ. ಕೆಲಸ ಹಾಕೋಬೇಕು ನೀನು ಅಂದೆ. ಕೆಲಸ ಬೇಕು ನನಗೆ. ಯಾಕೆಂದರೆ ತಂದೆ ಹೊರಗೆ ಹೋಗ್ಬಿಟ್ಟಿದ್ದಾರೆ, ನಮ್ಮ ಜೊತೆ ಇಲ್ಲ, ಫ್ಯಾಮಿಲಿ ಜೊತೆ. ನಮ್ಮ ತಾಯಿ ಮನೆ ಕೆಲಸ ಮಾಡ್ತಾರೆ ಒಬ್ಬರು ಮನೆಯಲ್ಲಿ. ಸೊ ಆ ಮನೆ ಓನರ್ ಹೇಳಿದ್ರು ನನಗೆ, ಇಲ್ಲಿ ಹೋಗು, ನಾನಿವಾಗ ನೀನೆಲ್ಲಿ ಕೆಲಸ ಮಾಡ್ತಿದ್ದೀಯ ಅಂದರೆ, ನಾನು ಇಲ್ಲಿ ಊಟಿ ಹಾಸನಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಓದ್ತೀಯ ಅನ್ನೋದು. ಇಲ್ಲ, ನಾನು 11 ವರ್ಷಕ್ಕೆ ಸ್ಕೂಲ್ ಬಿಟ್ಬಿಟ್ಟೆ. 6ನೇ ಕ್ಲಾಸ್ ಸ್ಕೂಲ್ ಬಿಟ್ಬಿಟ್ಟೆ. ನನಗೆಲ್ಲ ಮರ್ತೋಗಿದೆ, ನಾನಿವಾಗ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಓಕೆ. ನನಗೊಬ್ಬ ಚಾಲೆಂಜಿಂಗ್ ಕ್ಯಾಂಡಿಡೇಟ್ ಸಿಕ್ತ. ಕರೆಕ್ಟ್. ಓದಕ್ಕೆ ಇಷ್ಟ 16 ವರ್ಷ ಓದಕ್ಕೆ ಇಷ್ಟ ಇಲ್ಲ, ಬ್ರೋಕನ್ ಫ್ಯಾಮಿಲಿ, ಮರ್ತೋಗ್ಬಿಟ್ಟೆ. ಸರಿ, ಸ್ಕೂಲ್ ಸೇರ್ತೀನೋ ಅಂದೆ. ಅವನಿಗೆ ಬೇರೆ ದಾರಿ ಇಲ್ಲ ಅನ್ನಿಸ್ತು ಅವನಿಗೆ. ಸೇರಿಬಿಟ್ಟ. ಸೊ ಊಟ ತಿಂಡಿ ಎಲ್ಲ ಚೆನ್ನಾಗಾಯಿತು. ನೀವು ನಂಬ್ತಿರೋ ಬಿಡ್ತಿರೋ, 2010ರಲ್ಲಿ ಅವನು ಇಂಗ್ಲೀಷ್ ಮೀಡಿಯಮಲ್ಲಿ 40% ತೊಗೊಂಡು ಪಾಸ್ ಆಗ್ಬಿಟ್ಟ ಫಸ್ಟ್ ಅಟೆಂಪ್ಟಲ್ಲಿ. ಫಸ್ಟ್ ಅಟೆಂಪ್ಟಲ್ಲಿ ಅವ್ನು 98% ತೊಗೊಳ್ಳಿಲ್ಲ. ನನಗದು ದಟ್ ವಾಸ್ ಈಕ್ವಿವಲೆಂಟ್ ಅಲ್ವಾ? ಡೆಫಿನೆಟ್ಲಿ. ಸೊ ಅವನನ್ನು ಮತ್ತೆ ITI ಮಾಡಿಸಿದ್ವಿ. ವೆರಿ ಗುಡ್. ಆಮೇಲೆ ಪ್ಲ್ಯಾನ್ ಸಿ ಅಂತ ಅಲ್ಲಿ ಮೆಷಿನಿಸ್ಟಾಗೋ ಅಥವಾ ಟೂಲ್ ಆಪ್ರೇಟ್ರಾಗೋ ಅಲ್ಲಿದ್ದಾನೆ, ಮಿಷಿನ್ ಆಪ್ರೇಟ್ರಾಗೆ. ಇದು ಹೇಗೆ ಪ್ರಾಸೆಸ್ ಡಾಕ್ಯುಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಹೇಗೆ ಮಾಡಿದೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ಒಂದೊಂದು ರೀತಿ ಒಂದೊಂದು ಇರ್ತಿತ್ತು. ಇನ್ನೊಬ್ಬ ಹುಡುಗ ಅಪ್ಪ ಅಮ್ಮ ವಿದ್ಯೆ ಇರಲಿಲ್ಲ, ತುಂಬ ಬಡತನ. ಆಮೇಲೆ ಅಪ್ಪ ತಲೆಗೆ ಏಟಾಗಿತ್ತು, ಕೆಲಸ ಮಾಡ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಮಕ್ಕಳಿಬ್ಬರನ್ನ ಶಾಲೆಗೆ ಸೇರಿಸ್ಲಿಲ್ಲ ಅನಿಸುತ್ತೆ. ಏನೋ ಇಲ್ಲಿ ಇಟ್ಕೋತಾರೆ, ಫ್ರೀಯಾಗಿ ಇಟ್ಕೋತಾರೆ, ಊಟ ತಿಂಡಿ ಎಲ್ಲ ಆಗುತ್ತೆ. ಅವನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ. ಇವಾಗ ಥೀರಮ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿದ್ದಾನೆ. ಇದು ಪ್ರಾಸೆಸ್ ನನಗೆ ಗೊತ್ತಾಗ್ತಿರಲಿಲ್ಲ, ಹೇಗಿದು. ಒಬ್ಬೊಬ್ಬರಿಗೆ ಒಂದೊಂದು ಮಾಡ್ತಾಯಿದ್ದೆ. ಕಾಲೇಜ್ ಹುಡುಗರು ಹೆಲ್ಪ್ ಮಾಡೋರು ನಮಗೆ ಪಾಠ ಮಾಡೋಕ್ಕೆ. ಒಬ್ಬೊಬ್ಬರಂತೂ ನಂಗೆ ಬೆಂಗಳೂರಿಂದ ಆವಾಗ ಲ್ಯಾಂಡ್ಲೈನ್ ಫೋನು, ಒಬ್ಬ ಚೇತನನನ್ನು ಫೋನಲ್ಲಿ ಕನ್ನಡ ಹೇಳ್ಕೊಟ್ಟಿದ್ದೇನೆ. ಇಲ್ಲ, 2010ರಲ್ಲಿ ನಾವು ಕಟ್ಟಿದಾಗ ಯಾರಿಗೂ BEd ಆಗಿಲ್ಲ, ನನಗೂ ಆಗಿಲ್ಲ. ನಾನು ಫಿಸಿಕ್ಸ್ ಮ್ಯಾಥ್ಸ್ ತೊಗೊಂಡೆ. ನನ್ನ ವೈಫು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮಾಡಿದ್ಲು, ಅವಳು MA ಆಗಿದೆ. ಇನ್ನೊಬ್ಬ ಪ್ರೀತಾ ಅನ್ನೋ ಬೆಂಗಾಲಿ ಹುಡುಗಿ, ಅವಳು ಹಿಂದಿ ಹೇಳ್ಕೊಟ್ಲು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸೋಷಿಯಲ್ ಸೈನ್ಸ್ ಹೇಳ್ಕೊಟ್ಟ. ಈ ರೀತಿ ರಿಸಲ್ಟ್ ಚೆನ್ನಾಗಿ ಬಂದ್ಬಿಡ್ತು. ಸೊ ಜಾಸ್ತಿ ಮಕ್ಕಳು ಸೇರಕ್ಕೆ ಶುರು ಮಾಡೋದು. ದಿಸ್ ಇಸ್ ಈ ಥರ. ಆಮೇಲೆ ಅದೊಂದು ಸ್ಟ್ರಕ್ಚರ್ ಆಗ್ತಾ. ಎಕ್ಸಾಕ್ಟ್ಲಿ, ಕರೆಕ್ಟ್. ಸ್ಟ್ರಕ್ಚರ್ ಆಗ್ತಾ ಇದೆ, ಇನ್ನೂ ಆಗ್ತಾ ಇದೆ. ಫುಲ್ಲು ಯಾವಾಗ ಆಗಲ್ಲ. ನಂಗೆ ತುಂಬ ಸತಿ ಹೇಳ್ತಾರೆ ಇದು, ಯಾರು ನಡೀತಾ ಇದೆ, ಇದು ಇಸ್ ಆಲ್ವೇಸ್ ವರ್ಕ್ ಇನ್ ಪ್ರೋಗ್ರೆಸ್. ಡೆಫಿನೆಟ್ಲಿ. ಸರ್, ಇವತ್ತಿನ ದಿನಕ್ಕೆ, ಯಾಕಂದರೆ ಇಂಡಿಯಾದ ಒಂದು ಎಜುಕೇಷನ್ ಸಿಸ್ಟಮ್ ಇದೆ, ಎಲ್ಲಿ ಹೋದರೂ ತೆಗಳ್ತಾರೆ ಅದ್ರ ಬಗ್ಗೆ. ಎಲ್ಲ ಕಡೆ ತೆಗಳ್ತಾರೆ. ಜೀವನಕ್ಕೆ ಬೇಕಾಗಿದ್ದು ಈ ಬುಕ್ಗಳಲ್ಲಿ ಸಿಕ್ಕದಿಲ್ಲ ಅಂತ. ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ, ಆ ಇನ್ಫಾರ್ಮೇಷನ್ನ ಅಳವಡಿಕೆನೂ ಗೊತ್ತಾಗೋದಿಲ್ಲ ತುಂಬ ಸಲ ಅಂತ. ಬುಕ್ ಓದು, ಅದಕ್ಕೆ ತಕ್ಕ ಹಾಗೆ ಬರೀ, ಎಕ್ಸಾಮಲ್ಲಿ ಮಾರ್ಕ್ಸ್ ತಗೋ, ಫಸ್ಟ್ ರ್ಯಾಂಕ್ ತಗೋ, ಫಸ್ಟ್ ಕ್ಲಾಸ್ ತಗೋ. ಏನಂತೀರಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ? ಇಲ್ಲಿ ನಾನು ಒಂದೇ ರೀತಿ ಎಜುಕೇಷನ್ ಸಿಸ್ಟಮ್ ಆಗಲ್ಲ, ಖಂಡಿತ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದೇ ಆಗಬೇಕು. ಅಟ್ಲೀಸ್ಟ್ ಒಂದು 10-12 ಥರ ಎಜುಕೇಷನ್ ಸಿಸ್ಟಮ್ ಬೇಕಾಗತ್ತೆ. ನಾವು ಎಲ್ಲರಿಗೂ ಒಂದೇ ಕೊಡ್ತೀವಿ, ಆಗಲ್ಲ. ಹೇಗಾಗತ್ತೆ ಹೇಳಿ ಒಂಥರ. ಅಂದರೆ ಅದು ರೀಜನಲ್ ವೈಸ್ ಹೇಳ್ತಾ ಇದ್ದೀರಾ? ರೀಜನ್ ವೈಸು ಏನೂ ಹೇಳಲ್ಲ. ಯಾಕೆ ನಮ್ಮಲ್ಲಿ ಲಾಸ್ಟ್ ಟೈಮು ಮೇಘಾಲಯದಿಂದ ಬಂದಿದ್ರು ಇಬ್ಬರು, ಶಾಲೆ ಇಲ್ಲ ಈ ಥರದ್ದು. ಆಮೇಲೆ ಒಬ್ಬ ವೆಲ್ ಟು ಡು ಫ್ಯಾಮಿಲಿಯಿಂದ ಬಂದ. ನಮಗೊಂದ್ಸತಿ 2014 ಕಾರಲ್ಲಿ ಬಂದರು ಅಪ್ಪ ಅಮ್ಮ.
ನಾನು ಯಾರೋ ವಿಸಿಟರ್ಸು ಸ್ಕೂಲ್ ನೋಡೋಕ್ಕೆ ಬಂದ್ಯಾರೆ ಅಂದ್ಕೊಂಡೆ. ಇಲ್ಲ, ನನ್ನ ಮಗನ ಶಾಲೆಗೆ ಸೇರಿಸ್ಬೇಕು ಅಂದರು. ಏನು ಅಂತ ಕೇಳಿದೆ. ತಾಯಿ HM ಒಂದು ಕಾನ್ವೆಂಟ್, MA BEd. ತಂದೆ ಆಸ್ಟ್ರಾಲಜರು, ಎಲ್ಲಿ ಚೆನ್ನೈನಲ್ಲಿ ಅಲ್ಲ ಮಲೇಷ್ಯಾದಲ್ಲಿದ್ದರು ಅವರು. ಇವನನ್ನು ಸ್ಕೂಲಿಗೆ ಸೇರಿಸ್ಬೇಕು, ಯೋಗೇಶ್ ಪಾಂಟಿಂಗ್ ಅಂತ ಹೆಸರು. ಏನು ಪ್ರಾಬ್ಲಮ್ ಅಂದೆ. ನಮ್ಮ ಮಗ ಚೆನ್ನಾಗಿ ಓದ್ತಾ ಇದ್ದ, 7ನೇ ಕ್ಲಾಸ್ ತನಕ ಓದಿಸಿದ್ವಿ. ಆಮೇಲೆ ಇನ್ನೂ ಸ್ವಲ್ಪ ರ್ಯಾಂಕ್ ಬರಬೇಕು ಅನ್ನಿಸ್ತು ನನ್ನ ಮಗನಿಗೆ. ನಮಗೆ ಎಜುಕೇಷನ್ ಗೊತ್ತಿದೆ ಏನು ಅಂದ್ಬಿಟ್ಟು. ಸೊ ನಾವು ಇನ್ನೂ ಫೇಮಸ್ ಶಾಲೆಗೆ ಸೇರಿಸಿದ್ವಿ. ಅಲ್ಲಿ ಅವನಿಗೆ ಇಷ್ಟ ಆಗಲಿಲ್ಲ. ಅವನಿಗೆ ಇಷ್ಟ ಆಗಲಿಲ್ಲ, ಅಲ್ಲಿ ಪ್ಲೇ ಗ್ರೌಂಡ್ ಇರಲಿಲ್ಲ, ಇಷ್ಟ ಆಗಲಿಲ್ಲ. ಸೊ 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟ. ನಾವು ಮಾರ್ಕ್ಸ್ ಕಾರ್ಡ್ ಕೇಳಿದ್ವಿ, ಅವನು ಓಡೋಗ್ಬಿಟ್ಟ, ಮನೆ ಬಿಟ್ಟು ಓಡೋಗ್ಬಿಟ್ಟ. ಶಾಲೆಯಲ್ಲೂ ಪೇರೆಂಟ್ಸ್ ಕರ್ಕೊಂಬನ್ನಿ ಅಂದರು. ಸೊ ಪ್ರೆಷರಿಂದ ಮನೆ ಬಿಟ್ಟು ಹೋಗ್ಬಿಟ್ಟ. ಸೊ ಅವನನ್ನು ಬೇರೆ ಶಾಲೆಯಲ್ಲಿ ಸೇರಿಸಿದ್ರೆ ಸೇರಿಸ್ಕೊಳ್ಳಿಲ್ಲ. ಆ ಸ್ಕೂಲಿಂದ ಬಿಟ್ಟವನು ಏನೋ ಡಿಫೆಕ್ಟ್ ಇದೆ ಇವನಲ್ಲಿ. ನಾನು ಹೇಳಿದೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಸೂಟಬಲ್ ಆದರೆ ತಗೋತೀವಿ, ಇಲ್ಲ ಅಂದರೆ ಅವನಿಗೆ ಆಟ ಆಡ್ಕೊಂಡು ಬಿಟ್ಬಿಟ್ವಿ. ತುಂಬ ಕ್ರಿಕೆಟ್ ಆಡೋನು, ಆಟ ಆಡ್ಕೊಂಡು ಬಿಟ್ವಿ. ಬೇಗ 1 ವರ್ಷ SSLC ಪಾಸ್ ಮಾಡಿಬಿಟ್ಟ. ಮೊನ್ನೆ ಜಸ್ಟ್ 3 months ಬ್ಯಾಕ್ ಫೋನ್ ಮಾಡಿದ್ದ, ನಾನು ಝೋಹೋ ಕಂಪ್ನಿಯಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿದ್ದೀನಿ. ಸೊ ಇದೊಂಥರ ಖುಷಿ ಆಗುತ್ತೆ ಅಷ್ಟೇ. ನಾನು ಅದನ್ನೇ ಹೇಳೋದು, ಒಬ್ಬರು ಶಿಕ್ಷಣ ಪದ್ಧತಿ ಚೇಂಜ್ ಆಗಬೇಕಾದ್ರೆ ನಾವು ಅಟ್ಲೀಸ್ಟ್ ಒಂದು 10-12 ಥರ ಪದ್ಧತಿ ಇರಬೇಕಾಗುತ್ತೆ. ಎಲ್ಲರೂ ಒಂದೇ ರೀತಿ ಇಲ್ಲ, ಇನ್ನೂ ಜಾಸ್ತಿನೂ ಆಗ್ಬೋದು. ಸ್ಕೂಲ್ಗಳಿಗೆ ಒಂದು ನನಗನ್ಸೋದು ಬ್ರಾಡ್ವೇ ಈ ಥರ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹಾಕೋ ಬದಲು ನಿಮ್ಮ ಶಾಲೆಯಲ್ಲಿ ಮಕ್ಕಳ ಏನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಮಕ್ಕಳ ಕಲಿಕೆಯನ್ನು ನಾವು ಒಂದು ಸತಿ ಬಂದು ಟೆಸ್ಟ್ ಮಾಡ್ತಾ ಇರ್ತೀವಿ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಮಕ್ಕಳು ಹೊಡೆಯೋ ಹಾಗಿಲ್ಲ. ಬಟ್ ಚೈಲ್ಡ್ ರೈಟ್ಸ್ ಕಾಪಾಡ್ಕೊಳ್ಳಿ. ಎಜುಕೇಷನ್ ವಿಷಯದಲ್ಲಿ ನಾವು ಬರಲ್ಲ, ಯಾವಾಗ ರಜಾ ಕೊಡ್ತೀರೋ ನಾವು ತಲೆ ಹಾಕಲ್ಲ. ಮಗು ಕಲಿತಾ ಇದೆಯಲ್ಲ ಒಂದು ಸತಿ ಟೆಸ್ಟ್ ಮಾಡ್ತೀವಿ, ದಟ್ ಈಸ್ ಓಕೆ ಅಲ್ವಾ. ಸರಳೀಕರಿಸ್, ಯಾಕೆ ಅಷ್ಟೊಂದು ಹಿಡ್ತಾ ಇಟ್ಕೋತೀವಿ ನಾವು. ನನ್ನ ಭಾವನೆ ಇದು. ಆಗುತ್ತೋ ಪ್ರಾಕ್ಟಿಕಲ್ ಆಗಿ ಗೊತ್ತಿಲ್ಲ, ನನಗನ್ಸೋದು ತುಂಬ ಸತಿ. ಬಟ್ ಇವಾಗ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಆಫ್ ದ ಸಬ್ಜೆಕ್ಟ್ಸೂ ಬಹಳ ಕಮ್ಮಿ ಅಂತ ಅನ್ಸುತ್ತೆ ಮಕ್ಕಳಲ್ಲಿ. ನಾನು ಈ ಸ್ಟೋರಿ ಅಂದರೆ ಈ ಸಬ್ಜೆಕ್ಟ್ ಓದಿದ್ದೆ ಅಂತ ಯಾವಾಗಲೂ ನೆನಪಾಗತ್ತೆ. ಕೆಲವು ಮಕ್ಕಳಿಗಂತೂ ಎಕ್ಸಾಮ್ ಬರೆದು 1 ತಿಂಗಳಲ್ಲಿ ಯಾವುದೋ ನೆನಪಿರೋದಿಲ್ಲ. ಇವಾಗ ನೀವು ಏನು ಓದಿದ್ದೀರಾ ಅದರ ಇಂಪ್ಲಿಮೆಂಟೇಷನ್ ಜಾಬ್ನಲ್ಲಿ ಆಗ್ತಿದೆಯಾ ಅಂದರೆ ಇಲ್ಲ. ಅವ್ರು ಏನೋ ಓದಿರ್ತಾರೆ, ಮತ್ತೇನೋ ಜಾಬ್ ತೊಗೊಂಡಿರ್ತಾರೆ. ಯಾಕೆ ಹಂಗಾಗತ್ತೆ? ನಮ್ಮದು ಆ ಎಜುಕೇಷನ್ ನಾವು ಟೋಟಲಿ ಫ್ಲಾಪ್, ನಮ್ಮದು ಎಜುಕೇಷನ್ ಸಿಸ್ಟಮ್ ಆ ವಿಷಯದಲ್ಲಿ. ನಾನು ಇಂಜಿನಿಯರಿಂಗ್ ಮಾಡಿದೆ, ಮತ್ತೆ ನಾನು ಎಲೆಕ್ಟ್ರಿಷಿಯನ್ ಹತ್ರನೇ ಕಲಿಬೇಕು ಪ್ರಾಕ್ಟಿಕಲ್ ಆಗಿ. ಅಂದರೆ ಏನೋ ಸ್ವಲ್ಪ ಅನಾಲಿಟಿಕಲ್ ಸ್ಕಿಲ್ ಇರಬಹುದು, ಆ ಥರ ಹೆಲ್ಪ್ ಆಗುತ್ತೆ ನಿಮಗೆ. ನಾವು ಓದಿದ ಸಂಬಂಧನೇ ಇಲ್ಲ ಅಲ್ವ ನಮ್ಮಲ್ಲಿ. ಲ್ಯಾಂಗ್ವೇಜ್ ಕೂಡ ನಮ್ಮಲ್ಲಿ ಇವಾಗ ಬರಲ್ಲ ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಏನಾಗ್ಬಿಡುತ್ತೆ, ಬಂದು 2-3 ವರ್ಷದಲ್ಲಿ ಪಾಸ್ ಮಾಡಿಸ್ಬೇಕು, ಅದು ಪ್ರಯಾರಿಟಿ ಆಗಿಬಿಡುತ್ತೆ. SL ಸರ್ಟಿಫಿಕೇಟ್ ಬೇಕಲ್ವ ಎಲ್ಲದಕ್ಕೂ. 10th ಸ್ಟ್ಯಾಂಡರ್ಡ್ ನೀವು ಏನು ಬೇಕು ನೀವು ಬೇಡ ಅಂದಮೇಲೆ ಡೈವಿಂಗ್ ಲೈಸೆನ್ಸ್ಗಾರು 10th ಸ್ಟ್ಯಾಂಡರ್ಡ್ ಬೇಕಾ, ಅದಕ್ಕೆ ನಾವು ಆದ್ಯತೆ ಕೊಟ್ಬಿಡ್ತೀವಿ. ಎಷ್ಟೋ ಸತಿ ಕೊಡಬೇಕಾಗತ್ತೆ, ಇಲ್ಲಾಂದರೆ ಸ್ಕೂಲ್ ಉಳಿಯಲ್ಲ. ಅವರು ಮಕ್ಕಳು ಅಲ್ಲ, ಸರ್ಟಿಫಿಕೇಟ್ ಬೇಕಾಗತ್ತಲ್ಲ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಈ ಥರ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತಲ್ಲ. ಇನ್ಫಾರ್ಮಲ್ ಎಜುಕೇಷನ್ ಅಥವಾ ಬೇರೆ ರೀತಿಯ ಎಜುಕೇಷನಿಂದ ನಿಮಗೂ ಕೂಡ ನೋಟಿಸ್ಗಳು ಬಹಳ ಬಂದಿವೆ ಅಂತ ಕೇಳ್ಬಿಟ್ಟೆ. ಏನಂತ ನೋಟಿಸ್ ಬಂದಿತ್ತು ಸರ್? ಶಾಲೆ ಮುಚ್ಚಿ, ಶಾಲೆ ಮಾನ್ಯ, ನೀವು ಮಕ್ಕಳ ಏನು ಹಕ್ಕುಗಳನ್ನು ಕಸ್ಕೊಳ್ತಾ ಇದ್ದೀರಾ, ಶಿಕ್ಷಣದ ಹಕ್ಕುಗಳನ್ನು. RT ಆ್ಯಕ್ಟ್ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳು ಶಾಲೆಯಲ್ಲಿ ಇರಬೇಕು. ಶಾಲೆ ಅಂದರೆ ಮಾನ್ಯತೆ ಪಡೆದ ಶಾಲೆ. ನಾವು ಏನು ಮಾಡಿದ್ವಿ, ಮಾನ್ಯತೆ ಪ್ರತಿ ವರ್ಷ ಬರಿತಾ ಇದ್ದೆ ನಾನು, ಮಾನ್ಯತೆ ಕೊಡಿ ಈ ಶಾಲೆಗೆ. ಯಾವುದೋ ಒಂದು ಹಂತಕ್ಕಿದೆ, ಎಲ್ಲಿಗೆ ಹೋಯ್ತು ಅಂದರೆ DDPI ಕೂಡ ರೆಕಮೆಂಡ್ ಮಾಡಿದ್ರು ಕಮಿಷನರ್ಗೆ. ಆಮೇಲೆ ನಾವು ಕಿಮ್ಮನೆ ರತ್ನಾಕರ್ ಎಜುಕೇಷನ್ ಮಿನಿಸ್ಟ್ರು, ಅವ್ರನ್ನೂ ಮೀಟ್ ಮಾಡಿದ್ವಿ. ನಂಗೆ ಫಸ್ಟು ಎಜುಕೇಷನ್ ಮಿನಿಸ್ಟ್ರು ತುಂಬ ಒಂಥರ ಕನ್ಸಿಡರೇಟ್ ಅಂತ ಅನಿಸಿತು. ತುಂಬ ಮಾತು ಕೇಳಿದ್ರು ಕಿಮ್ಮನೆ ರತ್ನಾಕರ್. ಹೌದು. ಆ್ಯಂಡ್ ತುಂಬ ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡೋದು. ಹೌದು, ನೀವೆಲ್ಲ ಹೇಳ್ತೀರ ಸರಿ. ಅವ್ರಿಗೊಂದು ಫೋನ್ ಮಾಡಿದೆ ನಾನು. ಮಗು 7ನೇ ಕ್ಲಾಸಲ್ಲಿದೆ, 2ನೇ ಕ್ಲಾಸ್ ಪುಸ್ತಕ ಓದೋಕ್ಕೆ ಬರಲ್ಲ,
ಎಷ್ಟನೇ ಕ್ಲಾಸಿಗೆ ಕಳಿಸ್ಬೇಕು? ಹ್ಞೂ ನೀವು ಪ್ರಶ್ನೆ ಕೇಳ್ತೀರ, ಚೆನ್ನಾಗಿದೆ, ಮಂಗಳವಾರ ನಾ ಇರ್ತೀನಿ 7 ಮಿನಿಸ್ಟರ್ ಕ್ವಾರ್ಟರ್ಸ್ಗೆ ಬನ್ನಿ. ಹ್ಞೂ ತುಂಬ ಸುದೀರ್ಘವಾಗಿ ಮಾತಾಡಿದ್ರು. ಹೌದು, ನೀವು ಹೇಳೋದೆಲ್ಲ ಸರಿ, ನಾನು ಇದಕ್ಕೆ ಗಮನ ಕೊಡ್ತೀನಿ. ಆಮೇಲೆ DDP ಕಳಿಸಿದ್ದಾರೆ ಆಗಲೇ, ಮಾನ್ಯತೆ ಕೊಡಿ ಅಂದ್ಬಿಟ್ಟು ಅಂದರು. ಹಾಗಾದ್ರೆ ಅವರೊಂದು ಟಿಪ್ಪಣಿನೂ ಬರೆದ್ರು. ಅವರ ಆಧಾರದ ಮೇಲೆ ದಯವಿಟ್ಟು ಇದಕ್ಕೆ ಅವರು ಕಾನೂನು ರೀತಿಯ ಏನು ಬರೆದ್ರು, ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ. ಹಾಂ, ನಾನೇ ಕಮಿಷನರ್ಗೆ ತೊಗೊಂಡು ಕೊಟ್ಟೆ ಲೆಟರ್ನ. ಓಕೆ, ಯಾವ ಆಧಾರದ ಪ್ರಕಾರ ಕೊಡಬೇಕು, ಯಾವ ಕಾನೂನು ಪ್ರಕಾರ ಕೊಡಬೇಕು, ಇದಕ್ಕೆ ಹೀಗೆ ಪ್ರಶ್ನೆ ಕೇಳಿ. ನಮ್ಮಲ್ಲಿ ತರಗತಿಗಳಿಲ್ಲ. ಫಸ್ಟ್ ನಾವು ಎಲ್ಲಿ ಸೋತೋಗ್ಬಿಡ್ತೀವಿ ಅಂದರೆ, ಆನ್ಲೈನ್ ಅಪ್ಲಿಕೇಶನ್ ಮಾಡೋಕ್ಕೆ ಹೋದ ತಕ್ಷಣ ಎಷ್ಟನೇ ತರಗತಿ ಬಿದ್ದೋಗ್ಬಿಡ್ತಿದೆ. ಯಾವ ಮಾಧ್ಯಮ? ನಮ್ಮದು ಕಂಗ್ಲೀಷ್ ಮಾಧ್ಯಮ. ಎಲ್ಲ ಮಕ್ಕಳಿಗೂ ಸಮಾಜ ವಿಜ್ಞಾನ, ಸೈನ್ಸ್, ಮ್ಯಾಥ್ಸನ್ನ 2 ಭಾಷೆಯಲ್ಲಿ ಕಲಿಸ್ತೀವಿ. ಓಕೆ. ಎಕ್ಸಾಮ್ ಬರೆಯೋದು ಇಂಗ್ಲೀಷ್. ಆಮೇಲೆ ಅದರಲ್ಲಿ ಪಾಸು ಕೂಡ ಆಗ್ತಾರೆ. ಎಷ್ಟು ಸರ್? 97, 98% ಇದು SLC ರಿಸಲ್ಟ್ಸ್ 6 ವರ್ಷದಿಂದ 100%. 100%. ಟೋಟಲ್ 2010 ತಗೊಂಡ್ರೆ 96%. ಓವರಾಲ್ ತಗೊಂಡ್ರೆ ಈ ಥರ ಇದೆ. ದೆನ್ ಏನು ಸಮಸ್ಯೆ ಇರ್ತಾ ಇತ್ತು? ಕೊಟ್ಬೋದಾಯ್ತಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ಗೆ ಅಷ್ಟೊಂದು ಮೈಕ್ರೋ ಲೆವೆಲ್ ಕಂಟ್ರೋಲಿಂಗ್ ಬೇಡ ಅಲ್ವಾ? ಅಷ್ಟು ಸೂಕ್ಷ್ಮವಾದ ಕಂಟ್ರೋಲಿಂಗ್ ಬೇಡ. ವೇರ್ ಅ ಸಿಸ್ಟಮ್ ಫೇಲ್ಸ್ ಸರ್, ವ್ಯವಸ್ಥೆ ಒಂದು ಸೋಲ್ಬೇಕಂದ್ರೆ ಎಲ್ಲಿ ಏನು ಕಾರಣ ಇರುತ್ತೆ? ಒಂದು, ನಾನು ಶಿಕ್ಷಕರು ಅಂತ ಹೇಳಿ ನಾನು ನಾನು ಶ್ರೀರಾಮ್ಪುರದಲ್ಲಿ ಹಳ್ಳಿಲಿ ಇದ್ದಿದ್ದು ಘಟನೆ ಹೇಳ್ತೀನಿ. ಅಲ್ಲೊಬ್ಬರು ಶ್ರೀನಿವಾಸ ಮೂರ್ತಿ ಅಂತಿದ್ದು HM, ತುಂಬ ಒಳ್ಳೆಯವರು. ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಲೇ ಇದ್ದರು. ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೆ ಇದೇ ರೀತಿ, ಯಾಕೆ ಗ್ರಾಮೀಣ ಮಕ್ಕಳು ಕಲಿಯೋಕ್ಕಾಗಲ್ಲ? ಅವರೊಂದು ವಿಷಯ ಹೇಳಿದ್ರು. ಯಾವುದೇ ಕಾನ್ವೆಂಟ್ ಶಿಕ್ಷಕಿ ಇಲ್ಲಿ ಬಂದು ಪಾಠ ಮಾಡಲಿ, ಮಕ್ಕಳಿಗೆ ಕಲಿಸ್ಬಿಡ್ಲಿ, ನಾನು ರಿಸೈನ್ ಮಾಡ್ಬಿಟ್ಟು ಕಡಲೆಕಾಯಿ ಮಾರಕ್ಕೆ ಹೋಗ್ತೀನಿ. ಯಾಕೆಂದರೆ ಅವ್ರು ಹೇಳಿದ್ರು, ಒಂದು ಮನೆ ವಾತಾವರಣ, ಪವರ್ ಇರಲ್ಲ, ಅವರಿಗೆ ನೀರಿರಲ್ಲ, ಅದು ಬೇಸಿಕ್ ಸಮಸ್ಯೆ ಇರುತ್ತೆ. ಗಂಡ ಕುಡಿತಿರ್ತಾನೆ, ಮಕ್ಕಳಿಗೆ ಹೊಡಿತಾರೆ, ಮನೆ ವಾತಾವರಣ ಇರಲ್ಲ. ಸೊ ಈ ಶಾಲೆಗೆ ಬರ್ತಾರೆ, ಶಾಲೆಯಲ್ಲಿ ಒಂದು 40 ಮಕ್ಕಳಿರ್ತಾರೆ. ನಾ ಟೀಚರ್, ನಾನು ತುಂಬ ಮಕ್ಕಳು ಕಲಿಸ್ಬೇಕು ಅನ್ನೋ ಧ್ಯೇಯದಿಂದಲೇ ಬರ್ತೀನಿ ಶಾಲೆಗೆ. ಬಟ್ 40 ಜನನೂ ಒಂದೇ ರೀತಿ ಇರಲ್ಲ ಅಕಾಡೆಮಿಕ್ ಲೆವೆಲ್. ಒಬ್ಬರಿಗೆ 6ನೇ ಕ್ಲಾಸಲ್ಲಿ ಇರ್ತಾರೆ, ಯಾಕೆಂದರೆ ಫೇಲ್ ಮಾಡಬಾರ್ದು ಅನ್ನೋ ಪದ್ಧತಿ ಇದೆ. ಮುಂದಿನ ವರ್ಷ ಕಳಿಸ್ಲೇ ಇರಬೇಕು. ಅವ್ರಿಗೆ 1ನೇ ಕ್ಲಾಸ್ ಪಾಠ ಮಾಡೋಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ. ನಾನು 6ನೇ ಕ್ಲಾಸ್ ಪಾಠ ಹೇಳ್ಕೊಟ್ರೆ ಅವ್ರಿಗೆ ಅರ್ಥವಾಗುತ್ತಾ? ಅರ್ಥ ಆಗ್ದಲೇ 11 ಗಂಟೆಯಿಂದೆಲ್ಲ 6 ಗಂಟೆ ಕಾಲ ಕ್ಲಾಸಲ್ಲಿ ಕೂತ್ಕೋಬೇಕು ಅಂದ್ರೆ ಆಗುತ್ತಾ? ಇಲ್ಲ. ಮುಂದುಗಡೆಯನ್ನು ತಿವಿತಾರೆ, ಗಲಾಟೆ ಮಾಡ್ತಾರೆ. ನಮಗೆ ಕೋಪ ಬರುತ್ತೆ ಟೀಚರ್ಗೆ, ನನ್ನ ಮಾತು ಕೇಳ್ತಿಲ್ಲ, ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ. ಅವಾಗ ನಾವು ಬೈತೀವಿ, ಒಂದೊಂದು ಸತಿ ಏಟು ಹೊಡಿತೀವಿ, ಬಿಟ್ಬಿಡ್ತಾರೆ. ಇದು ಸಮಸ್ಯೆ ಇದೆ. ಇದು ಹೇಗೆ ಸಾಲ್ವ್ ಆಗುತ್ತೆ ಅಂದರೆ, ಆಗದಲ್ಲೇ ಇರೋ ಸಮಸ್ಯೆ. ಎಲ್ಲರಿಗೂ ಗೊತ್ತಿದೆ ಇದು ಸಾಲ್ವ್ ಆಗಲ್ಲ. ಶಿಕ್ಷಣ ಪದ್ಧತಿ ಬದಲಾವಣೆ ಆಗಬೇಕು, ಶಿಕ್ಷಕರ ತರಬೇತಿ ಬದಲಾಗಬೇಕು, ಕ್ರಮ ಬದಲಾಗಬೇಕು. ಈಗ ಎಷ್ಟು ಜನ ಶಿಕ್ಷಕರಿದ್ದಾರೆ ನಿಮ್ಮ ಶಾಲೆಯಲ್ಲಿ? ನಮ್ಮ ಶಾಲೆಯಲ್ಲಿ ಆಲ್ರೌಂಡರ್ ಜಾಸ್ತಿ. ಓಕೆ, ನಾನು ಮ್ಯಾನೇಜ್ ಮಾಡ್ತೀನಿ, ಪ್ಲಸ್ 10th ಸ್ಟ್ಯಾಂಡರ್ಡ್ಗೆ ಮ್ಯಾಥ್ಸ್ ಫಿಸಿಕ್ಸ್ ಹೇಳ್ಕೊಡ್ತೀನಿ. ನನ್ನ ವೈಫು ಅಡುಗೆ ಎಲ್ಲ ನೋಡ್ಕೊತಾರೆ, 10th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಆಮೇಲೆ ಒಬ್ಬರು JP ನಗರ ಇಂಜಿನಿಯರ್, ರಿಟೈರ್ಡ್ ಇಂಜಿನಿಯರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರು. ಅವರು ಸೋಷಿಯಲ್ ಸೈನ್ಸು, ಬಯಾಲಜಿ ಹೇಳ್ಕೊಡ್ತಾರೆ. ಮಾಮೂಲಿ ಶಾಲೆಯಲ್ಲಿ ಆಗಲ್ಲ ಇದು. ಇಂಜಿನಿಯರ್ ಬಯಾಲಜಿ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಬ್ಬರು MA BEd ಕನ್ನಡ ಹೇಳ್ಕೊಡ್ತಾರೆ, ಇನ್ನೊಬ್ಬರು ಕೆಮಿಸ್ಟ್ರಿ. ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಟೀಚರು ಒಟ್ಟು 7-8 ಇದ್ದಾರೆ, ಪ್ಲಸ್ ಇನ್ನೊಂದಿಷ್ಟು ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ. ಓಕೆ, ನೀವು ವಸತಿನೂ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಹೌದು. ಅದು ಹೆಂಗೆ ಸರ್, ಸಿಂಕ್ ಹೆಂಗಾಗತ್ತೆ? ವಸತಿ ಇಲ್ಲದೆ ತುಂಬ ಕಷ್ಟ ಆಗೋದು ಮಕ್ಕಳಿಗೆ. ಒಂದು
ಏನು ಹೇಳ್ತಾರೆ, ಪೌಷ್ಟಿಕವಾದ ಆಹಾರ ಬೇಕು, ಬೇಕಲ್ವ? ಪೌಷ್ಟಿಕವಾದ ಆಹಾರ ಬೇಕು. ಆಮೇಲೆ ಒಂದು ಪ್ರೀತಿ ಭರಿತ ವಾತಾವರಣ ಬೇಕು. ನಮ್ಮ ಶಾಲೆಯಲ್ಲಿ ಅದೊಂದು ತುಂಬ ಇದೆ. ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಬಂದ ತಕ್ಷಣ ಮಕ್ಳು ಯಾರನ್ನೋ ಟೀಚರ್ ತಬ್ಗೋತಾರೆ, ಅವೆಲ್ಲ ಇರಲ್ಲ ನಮ್ಮಲ್ಲಿ. ಅವ್ರು ಟೀಚರ್ ಹತ್ರ ಕೋಲ್ ಇರಲ್ಲ, ಟೀಚರ್ ಹತ್ರ ಕೋಲ್ ಇರಲ್ಲ. ದಡ್ಡ ಅಂತ ಯಾರನ್ನೂ ಕರಿಬಾರ್ದು. ನನ್ನ ಪ್ರಕಾರ ಯಾರು ದಡ್ಡ ಅಲ್ಲ, ದಡ್ಡ ಅಂತ ಕರಿಬಾರ್ದು. ಇವೆಲ್ಲ ಆದರೂ ನಮಗೆ ನಮ್ಮ ಶಾಲೆಯಲ್ಲೂ ಟೀಚರ್ ಕೊರತೆ ಇದೆ. ಟೀಚರ್ ಕೊರತೆ ಇದೆ. ಹೌದು, ನಂಬರಲ್ಲ, ಕ್ವಾಲಿಟಿಯಲ್ಲಿ ಸಿಗಲ್ಲ. ನಮ್ಮ ಮನಸ್ಸಿನಲ್ಲಿರೋ ನನಗೊಂದು ಕಾನ್ಸೆಪ್ಟ್ ಇದೆ, ಶಿಕ್ಷಕರು ಹೀಗಿರಬೇಕು. ಒಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಎರಡನೇದು ತಾಳ್ಮೆ ಇರಬೇಕು, ತುಂಬ ತಾಳ್ಮೆ ಇರಬೇಕು. ಇನ್ನೊಂದು ನಾನು ಕಲಿಸೋ ಕೌಶಲ್ಯ ಬೇಕು, ಕಲಿಸ್ತೀನಿ, ಬಿಡಲ್ಲ. ಈ ಮೂರು ಇರಬೇಕಾಗುತ್ತೆ. ಪರ್ಸಿವರೆನ್ಸ್, ಮೂರರ ಕಾಂಬಿನೇಷನ್ ಬಹಳ ಡಿಫಿಕಲ್ಟ್, ತುಂಬ ಕಷ್ಟ. ಶಿಕ್ಷಕರು ಅಂತಲ್ಲ, ಒಂದು ಪರ್ಸನಾಲಿಟಿ ಎಲ್ಲ ಕಾಂಬಿನೇಷನ್ ಸ್ವಲ್ಪ ಸಮಸ್ಯೆ ಇರುತ್ತೆ, ತುಂಬ ಸಮಸ್ಯೆ ಅಲ್ಲ, ವ್ಯಕ್ತಿತ್ವನೇ ಸಿಗಲ್ಲ. ಅದು ನಾವು ಅದಕ್ಕೋಸ್ಕರನೇ ಇವಾಗ ನನಗೆ ರೀಸೆಂಟಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ಹಣ ಎಲ್ಲಿಂದ ಬರುತ್ತೆ ಅಂದ್ರಲ್ಲ, ವೆರಿ ರೀಸೆಂಟ್ಲಿ 1 ವರ್ಷದಿಂದ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಬಂದಿದ್ರು ನಮ್ಮ ಶಾಲೆಗೆ. ಒಬ್ಬ ಹುಡುಗ ಸ್ಕೂಲಿಗೆ ಸೇರಬೇಕು ಅಂತ ಬಂದಿದ್ದ, ಡ್ರಾಪ್ಔಟ್ 11ನೇ ನವಂಬರಲ್ಲೋ ಏನೋ. ನಮ್ಮ ಕೈಲಿ ಜಾಗ ಇಲ್ಲ ಅಂದೆ. ಆಮೇಲೆ ಮತ್ತೆ ನನಗೆ ಬೆಂಗಳೂರಿಂದ ಫೋನ್ ಮಾಡೋಕ್ಕೆ ಶುರು ಮಾಡಿ, ನಾನು ಇನ್ನು ನೋಡಬೇಕು. ಓಕೆ, ಸರಿ, ನಾನು ಹೋಗಿದ್ದೆ. ಅನಂತ್, ನಿಮ್ದು ಒಂದೇ ಶಾಲೆ ಇರೋದು, ಒಂದು ಶಾಲೆ ಇರಬಾರ್ದು, ಇನ್ನೊಂದು ಆಗಬೇಕು. ನಾನು ಅದಕ್ಕೆ ಜಮೀನು ಕೊಡ್ತೀನಿ, ಹುಡ್ಕೋದು ಒಂಥರ ಏನು ಹುಡ್ಕೊಂಡ್ರು. ಸೊ ಒಂದು 6 ಎಕರೆ ಜಮೀನು ಇನ್ನೊಂದು ತೊಗೊಂಡಿದ್ದೀವಿ. ಅಲ್ಲೇನಾ ಅಕ್ಕಪಕ್ಕ? 17 ಕಿಲೋಮೀಟ್ರ್ ಆಗುತ್ತೆ. ವಂಡರ್ಫುಲ್. 6 ಕಿಲೋಮೀಟ್ರ್ ಅವರೇ ದುಡ್ಡು ಕೊಟ್ಟರು ಪಾಪ. ಆಮೇಲೆ ನಾನು ಇನ್ನೊಂದು ಕಂಡೀಷನ್ ಹಾಕಿದೆ, ನನಗೆ ಟೀಚರ್ಸ್ ಟ್ರೈನಿಂಗ್ ಸೆಂಟ್ರ್ ಬೇಕು, ನಾನು ಅದಕ್ಕೆ ಹೆಡ್ ಆಗಿರ್ತೀನಿ. ನನಗೆ ಡಿ ಎಡ್ ಏನೂ ಬೇಡ, ನಿಮ್ಗೆ ಕನ್ನಡ ಹೇಳ್ಕೊಡೋಕ್ಕೆ ಸ್ಪಷ್ಟವಾಗಿ ಬರುತ್ತೆ ಅಂದರೆ ಹೇಗೆ ಹೇಳ್ಕೊಡೋದು, ಆ ಥರ ಒಂದು ಕಟ್ತಾಯಿದ್ವಿ. ಇವಾಗ ಟೀಚರ್ಸ್ ಟ್ರೈನಿಂಗ್ ಸೆಂಟರ್ ಕಟ್ತಾಯಿದ್ವಿ. ವಂಡರ್ಫುಲ್ ಸರ್, ಬ್ಯೂಟಿಫುಲ್. ನನಗೊಂದು ವ್ಯವಸ್ಥೆ ಆಗಬೇಕು. ಹೇಗೆ CBSE ಸಿಸ್ಟಮ್ ಇದೆ, ಹೇಗೆ ಇದಿದೆ ಅದು ಸ್ಟೇಟ್ ಬೋರ್ಡ್, ಒಂದು ಆಲ್ಟರ್ನೇಟಿವ್ ಶಾಲೆ ಆಗಬೇಕು, ವ್ಯವಸ್ಥೆ ಆಗಬೇಕು. ಇಲ್ಲಿ ನಮ್ಮ 100 ಮಕ್ಕಳಿಗೆಲ್ಲ, ಭಾರತದ ತುಂಬ ಜನಕ್ಕೆ ಕನಸು ಬಹಳ ದೊಡ್ಡದಿದೆ. ಆಗಲಿ, ಎಲ್ಲ ನೀವೇನಂತಿದ್ದೀರೋ ಅಂದರೆ ಬೈ ಗಾಡ್ ಗ್ರೇಸ್ ಎಲ್ಲವೂ ಬರ್ತಾ ಇದೆ ಅಂತಿರಲ್ಲ, ಹಾಗೆ ಬರ್ತಾ ಇರಲಿ. ಒಂದು ಪ್ರಶ್ನೆ ಸರ್, ಈಗ ಯಾರೋ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದು ಯಾವುದೋ ಶಾಲೆ ನಡೆಸ್ತಾ ಇದ್ದಾರೆ, ಮಕ್ಕಳಲ್ಲಿಗೆ ಹೋಗ್ತಾ ಇದ್ದಾರೆ, ಇಲ್ಲ ಅಂತ ಹೇಳಬೇಡಿ. ಏನು ಅಪೇಕ್ಷೆ ಇದೆ ನಿಮ್ಮದು? ಒಂದು ಮಾತು ನಾನು ಯಾವತ್ತು ಬೇರೆಯವ್ರನ್ನ ಒಪ್ಕೊಳ್ಳೋದ ಮಾತು, ಸರ್ವಿಸ್ ಇಸ್ ದಿ ಬೈ ಪ್ರಾಡಕ್ಟ್ ಆಫ್ ಸೆಲ್ಫಿಶ್ನೆಸ್. ಸರ್ವಿಸ್ ಇಸ್ ದಿ ಬೈ ಪ್ರಾಡಕ್ಟ್ ಆಫ್ ಸೆಲ್ಫಿಶ್. ನನ್ನ ತೃಪ್ತಿ ಇಲ್ಲಲ್ಲ ಇದ್ದರೆ ನಾನು 2 ದಿನ ಸ್ಕೂಲ್ ಮುಚ್ಕೊಂಡು ಹೋಗ್ತಾ ಇದ್ದೆ. ಹೌದಲ್ವಾ? ಓಕೆ, ಲವ್ಲಿ. ಓಕೆ, ಸೊ ಸರ್ವಿಸ್ ಬಗೆಗಿನ ತೃಪ್ತಿಯಿಂದ ಕೆಲಸ ಮಾಡೋ ಸಂದರ್ಭದಲ್ಲಿ ಸುತ್ತಮುತ್ತ ಇರುವಂತಹ ಶಾಲೆಗಳು ಏನಾಗಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಏನೋ ಡೊನೇಷನ್ಗಳು ಕಟ್ಟಿಸ್ಕೊಂಡು, ದೊಡ್ಡ ದೊಡ್ಡ ಫೀಸ್ ಕಟ್ಟಿಸ್ಕೊಂಡು, ಯಾರು ನಿಮ್ಗೇನು ಅನ್ಲಿಲ್ವಾ ಯಾಕೆ ಬೇಕು? ಇಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೇ ಸಪೋರ್ಟ್ ಮಾಡ್ತಿದ್ದಾರೆ. ಕಾಲೇಜ್ ಆ ಸ್ಕೂಲ್ ಮಕ್ಕಳೆಲ್ಲ ಇಲ್ಲಿ ಕರ್ಕೊಂಬರ್ತಾರೆ ಎಷ್ಟೋ ಸತಿ. ಒಂಥರ ನಮಗೂ ಅದು ಒಳ್ಳೇದು ಇಂಟ್ರಾಕ್ಷನ್ ಅಂತ. ಹೌದಾ ಸರ್? ವಂಡರ್ಫುಲ್. ಅಂದರೆ ಒಂದು ಒಳ್ಳೆ ಹೆಲ್ದಿ ವಾತಾವರಣದಲ್ಲಿದ್ದೀರಿ ಅಂತ ಅರ್ಥ. ಸೊ ಟೀಚರ್ ಟ್ರೈನಿಂಗ್ ಸೆಂಟರ್ ಶುರು ಮಾಡಬೇಕು ಅಂತಿದ್ದೀರಾ? ನಡೀತಾ ಇದೆ. ಸ್ಟಾರ್ಟೆಡ್, ಆಲ್ರೆಡಿ ಶುರು ಆಗಿದೆ. ಬಿಲ್ಡಿಂಗ್ ಕಟ್ತಾ ಇದ್ದೀವಿ, ಮೇ ಬಿ ಮುಗಿಯುತ್ತೆ ಅಂತ. ಮತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಹೇಗೆ ಕರಿಕ್ಯುಲಮ್ ಫಿಕ್ಸ್ ಮಾಡೋಕೆ, ಅವೆಲ್ಲ ನಾನು ಕಲಿತಾ ಹೋಗ್ತೀನಿ. ಸ್ಟಿಲ್ ಅ ವಿದ್ಯಾರ್ಥಿ, ಎಟರ್ನಲ್ ವಿದ್ಯಾರ್ಥಿ, ಎಟರ್ನಲ್. ಇದನ್ನು ಮೀರಿದ ಕನಸು ಏನಿದೆ ಸರ್? ಯಾಕೆಂದರೆ ವ್ಯಾಪ್ತಿ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಎಲ್ಲ ಸಂಪನ್ಮೂಲದಿಂದ ಹಿಡಿದು ನಿಮಗೆ ಜೊತೆಯಾಗೋರು ಜಾಸ್ತಿ ಬೇಕಾಗ್ತಾರೆ. ಏನಿದೆ ಕನಸು? ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದೀರಾ? ನಾನು ಜಾಸ್ತಿ ಕನಸು ಮಾಡಲ್ಲ, ಅದು ಹೇಳಿದ್ನಲ್ಲ, ನನಗೆ ಕ್ರಿಕೆಟಲ್ಲಿ ಏನು ಬರುತ್ತೆ,
3 ಜನ ಸ್ಪಿನ್ ಬೌಲರ್ಸ್ ಇದ್ದರು. ಹ್ಞೂ ತುಂಬ ನಮ್ಮ ಹೈಸ್ಕೂಲಲ್ಲಿ ಇದ್ದಾಗಲೇ ಇದು ಒಂದು ಬಿ ಎಸ್ ಚಂದ್ರಶೇಖರ್ ಅಂತ, ಬಿಷನ್ ಸಿಂಗ್ ಬೇಡಿ, AIS ಪರ್ಸನ್. ಅವ್ರಿಗೊಂದು ಮಾತು ಹೇಳೋರು, AIS ಪರ್ಸನ್ನ ಥಿಂಗ್ಸ್ ವೈಲ್ ಹಿ ಬೋಲ್ಸ್. ಥಿಂಗ್ಸ್ ವೈಲ್ ಹಿ ಬೋಲ್ಸ್. ಓಕೆ. ಅಲ್ಲ, ಥಿಂಗ್ಸ್ ಬಿಫೋರ್ ಹಿ ಬೋಲ್ಸ್. ಓಕೆ. ಬೇಡಿ ಥಿಂಗ್ಸ್ ವೈಲ್ ಹಿ ಬೋಲ್ಸ್. ಚಂದ್ರ ಥಿಂಗ್ಸ್ ಆಫ್ಟರ್ ಹಿ ಬೋಲ್ಸ್. ಓಕೆ. ನಾವು ಶುರು ಮಾಡ್ತೀವಿ, ಮತ್ತೆ ಪ್ರಯೋಗಗಳು ಮಾಡ್ತೀವಿ, ಬೇಗ ಕಲಿತೀನಿ, ಆಮೇಲೆ ಇನ್ನೊಬ್ಬರನ್ನು ಬಿಟ್ಬಿಡೋದು ಅದನ್ನು ನಡ್ಸ್ಕೊಂಡು ಹೋಗೋಕ್ಕೆ. ಈ ರೀತಿ ಮಾಡಿ ತುಂಬ ಸ್ಟ್ರಾಂಗ್ ಟೀಮ್ ಕ್ರಿಯೇಟ್ ಆಗಿದೆಯಾ ಸರ್ ಇವಾಗ? ಅಂದರೆ ನೀವು ಹೊರದೇಶಕ್ಕೋ ಅಥವಾ ಮತ್ತೊಂದು ಕಡೆನೋ ಎಲ್ಲಾದರೂ ಹೋಗಬೇಕಾದ್ರೆ ಒಂದು ಸ್ಟ್ರಾಂಗ್ ಟೀಮ್ ಕ್ರಿಯೇಟ್ ಆಗಿದೆಯಾ? ಹೌದು, ಆಗಿದೆ. ಮೊದಲು ಯಾವುದೋ ಆರ್ ಯು ಸ್ಯಾಟಿಸ್ಫೈಡ್? ಓಕೆ. ನನ್ನ ನಿರೀಕ್ಷೆ, ನಿಮ್ಮ ನಿರೀಕ್ಷೆ ಇಲ್ಲ, ಫುಲ್ ಆಗಿಲ್ಲ, ಆಗಿಲ್ಲ, ಬಟ್ ಆಗ್ತಾ ಇದೆ, ಹೋಪ್ ಇದೆ. ಯಾಕೆ ನಿಂತಿದ್ದಾರೆ ಎಷ್ಟೋ ಜನ, 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಬಿಟ್ಟು ಹೋಗಿಲ್ಲ. ಆಮೇಲೆ ಅವರಲ್ಲೂ ನಾನು ಬದಲಾವಣೆ ಕಾಣ್ತಾ ಇದ್ದೇನೆ. ಪಾಸಿಟಿವ್. ಎಸ್ ಪಾಸಿಟಿವ್. ಆಮೇಲೆ ಎಷ್ಟೋ ನಾನಿಲ್ಲ ಅಂದರೆ ಅವರೇ ಜವಾಬ್ದಾರಿ ತೊಗೊಂಡ್ಬಿಡ್ತಾರೆ. ಟೀಚರ್ ಆಗಿರೋರು ಸ್ನಾಕ್ ಹಂಚ್ತಾ ಇರ್ತಾರೆ, ಊಟದ ಜವಾಬ್ದಾರಿ ತೊಗೊಂಡಿರ್ತಾರೆ, ಆಮೇಲೆ ತೋಟ ಮಾಡ್ತಾರೆ. ಇದು ನಂಗೆ ಬೇಕಾಗಿತ್ತು. ಇದು ಲವ್ಲಿ. ಕಾಂಪಿಟೇಷನ್ಸ್ ಹಲವಾರು ಮಕ್ಕಳು ಗೆದ್ಕೊಂಡಿದ್ದಾರೆ ನಿಮ್ಮ ಮಕ್ಕಳು. ಆ ಕಾಂಪಿಟೇಷನ್ಗೆ ಹೋಗೋವಾಗ ಹೆಂಗೆ ಟ್ರೈನ್ ಅಪ್ ಮಾಡ್ತೀರಾ ಅವರನ್ನು? ಏನಿರುತ್ತೆ ಅವ್ರ ತಲೆಯಲ್ಲಿ, ಏನು ತುಂಬಿ ಕಳಿಸ್ತೀರಿ? ನನಗೆ ರೀಸೆಂಟಾಗಿ ಒಂದು ನಿರ್ದಿಗಂತ ಅಂತ ಸಂಸ್ಥೆ ಇದೆ ಗೊತ್ತಾ, ಪ್ರಕಾಶ್ ರಾಜ್. ಅವರು ನಮ್ಮ ಶಾಲೆನ ಸೆಲೆಕ್ಟ್ ಮಾಡಿಕೊಂಡ್ರು. ಓಕೆ. ಶಾಲಾ ರಂಗ ಶಿಕ್ಷಣ ಅಂತ. ಶಾಲಾ ರಂಗ ಶಿಕ್ಷಣ ಫ್ರೀಯಾಗಿ ಒಂದು 5 ಕರ್ನಾಟಕದ 5 ಶಾಲೆ. ಅಲ್ಲಿ ಒಬ್ಬರು ರಾಜೇಶ್ ಮಾಧವ್ ಅಂತ ನಿನಾಸಂನಲ್ಲಿ, ನಿನಾಸಂ ತಾನೆ, ಕರೆಕ್ಟ್, ನಿನಾಸಂನಲ್ಲಿ ತರಬೇತಿ ಹೊಂದಿದ್ದು ನಮ್ಮಲ್ಲೇ ಉಳ್ಕೊಂಡ್ರು. ಒಳ್ಳೆ ಅವ್ರು ಹೆಂಗೆ, ನಂಗೆ ಅವಾಗಲೇ ಅರ್ಥ ಆಗಿದ್ದು ಆ ಥಿಯೇಟರ್ ಇಷ್ಟೊಂದು ಪ್ರಭಾವ ಬೀರುತ್ತೆ ಮಕ್ಕಳ ಮೇಲೆ ಅಂತ. ಅವರು ಬಹುರೂಪಿ ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮ ಮಕ್ಕಳು. ನಂಗೆ ಅವಾಗ ಇಲ್ಲ ಥಿಯೇಟರಿಂದ ಸಡನ್ನಾಗಿ ಎಲ್ಲೋ ವ್ಯಕ್ತಿಗಳು ಬಂದುಬಿಡ್ತಾರೆ ಅಂತೇಳಿ ಅವರು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಅದು ಪ್ರೋಗ್ರಾಮ್ ಮುಗೀತು, ಶಾಲಾ ರಂಗ ಶಿಕ್ಷಣ. ಬಟ್ ಅವರು ಶಾಲೆನ ಬಿಟ್ಟಿಲ್ಲ, ಕಲಿಯೋ ಮನೇನ ಈ ಮಾಡಲ್ ಬೇಕು ನಮಗೆ ಅಂತಾರೆ. ಸೊ ಈ ಥರ ನಿಧಾನಕ್ಕೆ ಜನಗಳಿಗೆ ದೇವರು ಕಳಿಸ್ಕೊಡ್ತಾನೆ. ನನಗಿದು ಒಂಥರ ತಪಸ್ಸಿನ ಥರ. ತೃಪ್ತಿ ಕೊಟ್ಟ ಕ್ಷಣ ಯಾವುದಾದ್ರೂ ಇದೆಯಾ ಕಲಿಯುವ ಮನೆ ಬಗ್ಗೆ? ಎವ್ರಿ ಡೇ ಇದೆ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಒನ್ ಮೊಮೆಂಟ್ ಲೈಫಲ್ಲಿ ಯಾವುದೋ ಒಂದು ಕ್ಷಣ ಇರುತ್ತೆ. ಫಸ್ಟ್ ಟೈಮ್ SLC ಪಾಸ್ ಆದಾಗ ಅದು ಯಾವ್ಯಾವ ಬ್ಯಾಕ್ಗ್ರೌಂಡ್ ಇತ್ತು, ನಮಗೂ ಏನು ಒಂಥರ ಅನುಭವ ಇರಲಿಲ್ಲ. ಯಾಕೆಂದ್ರೆ ಫೇಲ್ಯೂರ್ ಆಗಿಬಿಟ್ಟಿದ್ದೆ, ಸ್ಕೂಲ್ ಬಿದ್ದೋಗ್ಬಿಡೋದು ಆ ಟೈಮಲ್ಲಿ. ಟೆನ್ಷನ್ ಇತ್ತು ನಿಮಗೆ? ಬಟ್ ಒಬ್ಬ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟ. ಅವಾಗ ಪಾಸ್ ಮಾಡೋದು ಇಷ್ಟು ಸುಲಭನೂ ಇರಲಿಲ್ಲ. ಅವಾಗ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಇರಲಿಲ್ಲ. 2010 ಕಾನ್ಫಿಡೆನ್ಸ್. ಆಮೇಲೆ ಇನ್ನೊಂದು ಅಂದರೆ LM ಶಾ ಬಂದ್ಬಿಟ್ಟು ಜಮೀನು ಕೊಡ್ತೀನಿ ಅಂದಾಗ, ಇವಾಗ ವಿಜಯ್ ಹೇಳಿದ್ದು ಜನವರಿ 8 ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಣ್ಣ 6 ಎಕರೆನ. ಓ ಲವ್ಲಿ, ವಂಡರ್ಫುಲ್ ಸರ್. ಅಂದರೆ ಹೀಗೇ ಸಾಕ್ಕೊಂಡು ಹೋಗಲಿ ಕಲಿಯುವ ಮನೆ. ಡೆಫಿನೆಟ್ಲಿ ನಾನು ಮೈಸೂರಿನ ಕಡೆ ಬಂದಾಗ ಒಂದು ಸಲ ವಿಸಿಟ್ ಮಾಡೇ ಮಾಡ್ತೀನಿ. ಆ ಮಕ್ಕಳನ್ನು ನಾನು ಪರ್ಸ್ನಲಿ ಭೇಟಿ ಆಗಬೇಕು ಒಂದ್ಸಲ. ಅಂದರೆ ಬಹುಶಃ ಅಂಥ ಒಂದು ವಾತಾವರಣ ಮಕ್ಕಳಿಗೆ, ಉಸಿರಾಡೋ ವಾತಾವರಣ ಸಿಕ್ಕಿದ್ರೆ ಬಹುಶಃ ಮಕ್ಕಳು ಇನ್ನೂ ಜಾಸ್ತಿ ಜೀವಿಸ್ತಾರೆ ಅಂತ ಅನಿಸುತ್ತೆ. ಅಂದರೆ ಎಲ್ಲರೂ ಉಸಿರಾಡ್ತೀವಿ ನಿಜ, ಆದರೆ ಜೀವಿಸೋದು ಬಹಳ ಕಡಿಮೆ. ಅಂಡರ್ ಪ್ರೆಷರ್ ಎಕ್ಸಾಮ್ಸ್ ಬರಿತೀವಿ, ಅಂಡರ್ ಪ್ರೆಷರ್ ಎಲ್ಲನೂ ಗಿಟ್ಟಿಸ್ಕೊಳ್ತೀವಿ, ಅಂಡರ್ ಪ್ರೆಷರೇ ಕೆಲಸ ಮಾಡ್ತೀವಿ, ಅಂಡರ್ ಪ್ರೆಷರ್ ಒಂದು ದಿನ. ಬಟ್ ಕಲಿಯೋ ವಾತಾವರಣ ಅದ್ಭುತವಾಗಿದ್ರೆ ಮಕ್ಕಳು ಎಲ್ಲನೂ ಫೇಸ್ ಮಾಡಬಹುದು. ಅದಕ್ಕೆ ನಿಮ್ಮ ಶಾಲೆ ಒಂದು ಅದ್ಭುತ ಉದಾಹರಣೆ. ಆ್ಯಂಡ್ 100 out of 100 ಪಾಸಿಂಗ್ ಸ್ಕೋರ್ ಇದೆಯಲ್ಲ, ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಇದೆಯಲ್ಲ, ಅದು ಒಂದು ದೊಡ್ಡ ಶಕ್ತಿಯಾಗಿ ಜನರಿಗೆ ಹೇಳ್ತಾ ಇದೆ, ವಿ ಆರ್ ಡೂಯಿಂಗ್ ಅ ರೈಟ್ ಥಿಂಗ್ ಫಾರ್ ದ ಸೊಸೈಟಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅನಂತ್ ಸರ್. ನಿಮ್ಮ ಈ ಎಲ್ಲ ಕೆಲಸ ಹೀಗೆ ಮುಂದುವರಿತಾ ಇರಲಿ. ನೀವೇನು ಬೈ ಗಾಡ್ ಗ್ರೇಸ್ ಅಂತ ಇದ್ದೀರಲ್ಲ, ಆ ದೇವರ ಆಗಿಂದಾಗೆ ನಿಮಗೆ ಏನೇನು ಬೇಕೋ ಎಲ್ಲನೂ ತಲುಪಿಸ್ತಾ ಇರಲಿ ಸಮಾಜದ ಮೂಲಕ. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಇದನ್ನು ನೋಡ್ತಾ ಇರೋರಿಗೆ, ಕೇಳಿಸ್ಕೊತಾ ಇರೋರಿಗೆ ತಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ, ಬಹಳ ಸರಳವಾಗಿ ಸಮಾಜಕ್ಕೆ ಏನನ್ನಾದರೂ ಕೊಡಬಹುದು ಅನ್ನೋದನ್ನು
ಅನಂತ್ ಸರ್ ಹೇಳ್ತಾ ಇದ್ರು, ಕಲಿಯುವ ಮನೆಯಲ್ಲಿ ಮಕ್ಕಳೆಲ್ಲರೂ ಆರಾಮಾಗಿ ಟೆನ್ಷನ್ ಇಲ್ಲದೆ ಅಂಥ ಕ್ಲಾಸಿಗೆ ಹೋಗಬೇಕು, ಇಂಥ ಕ್ಲಾಸಲ್ಲೇ ಇದನ್ನೇ ಕಲಿಬೇಕು ಅಂತ ಒಂದು ಕಟ್ಟಿದ ವಾತಾವರಣ ಅಲ್ಲದೆ ತಮ್ಮ ಜೀವನ ಕಟ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಈಗಾಗಲೇ ಅನಂತ್ ಸರ್ ಹೇಳಿದ ಹಾಗೆ ನಾವು ಕರ್ಕೊಳ್ಳೋಕ್ಕಾಗದೇ ಇರೋಷ್ಟು ಅಡ್ಮಿಷನ್ಸ್ ಬರ್ತಾ ಇವೆ ಅಂತ. ಹಾಗೆ ಅವರ ಆಸೆಗಳು ಕನಸುಗಳು ದೊಡ್ಡದಾಗ್ತಾ ಇವೆ. ಇನ್ನಷ್ಟು ಜನರನ್ನು ನಾವು ಸಮಾಜಕ್ಕೆ ಉತ್ತಮವಾದ ಕೊಡುಗೆಯಾಗಿ ಕೊಡಬೇಕು ಅಂತ, ಅವರ ಆಸೆ ಈಡೇರಲಿ ಅಂತ ನಾವು ಕೂಡ ವಿಶ್ ಮಾಡ್ತಾ ಇವತ್ತಿನ ಬೆಂಗಳೂರು ಬಸ್ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.